ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಅಫೆಕ್ಸ್ ಬ್ಯಾಂಕ್, ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಫೆಕ್ಸ್ ಬ್ಯಾಂಕ್ ಸೆಪ್ಟೆಂಬರ್ 1, 2024ರಂದು ಬ್ಯಾಂಕ್ ಅಸಿಸ್ಟೆಂಟ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂಗೆ ಒಂದು ಎಕ್ಸಾಮ್ ನಡೆಸಿತ್ತು ಸ್ನೇಹಿತರೆ. ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿತ್ತು. ಈ ಎಕ್ಸಾಮ್ದೊಳಗೆ ಕೋಆಪರೇಟಿವ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಸಹಕಾರ ವಿಷಯಕ್ಕೆ ಸಂಬಂಧಪಟ್ಟಂಗೆ 50 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಈ 50 ಪ್ರಶ್ನೆಗಳಲ್ಲಿ 25 ಪ್ರಶ್ನೆಗಳನ್ನ ಬಿಡಿಸಿರ್ತಕ್ಕಂಥ ಒಂದು ವಿಡಿಯೋ ಅಪ್ಲೋಡ್ ಮಾಡೀನಿ ಸ್ನೇಹಿತರೆ. ಪಾರ್ಟ್ 1 ಅಂತಿಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡೀನಿ. ಇದು 2ನೇ ವಿಡಿಯೋ ಸ್ನೇಹಿತರೆ. ಈ ವಿಡಿಯೋದಲ್ಲಿಯೂ ಕೂಡ 25 ಪ್ರಶ್ನೆಗಳನ್ನ ಬಿಡಿಸಿರ್ತಕ್ಕಂಥದ್ದು. ಈ 25 ಪ್ರಶ್ನೆಗಳಿಗೆ ಉತ್ತರ ಜೊತೆಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಕೂಡ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗ ಕೊನೆ ತನಕ ನೋಡ್ರಿ. 26ನೇ ಪ್ರಶ್ನೆ ಅಂದ್ರೆ ಹಿಂದಿಂದು ವಿಡಿಯೋದೊಳಗ ಅಪ್ ಟು 25ನೇ ಪ್ರಶ್ನೆ ತನಕ ಕವರ್ ಮಾಡಿದ್ದೆ ಸ್ನೇಹಿತರೆ. ಪ್ರಸ್ತುತ ವಿಡಿಯೋ 26ನೇ ಪ್ರಶ್ನೆದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 26ನೇ ಪ್ರಶ್ನೆ, ಯಾವುದೇ ಸಹಕಾರ ಸಂಘವು ತನ್ನ ನಿವ್ವಳ ಲಾಭದಿಂದ ಕನಿಷ್ಠ ಪಕ್ಷ %ಡ್ಯಾಶ್ ರಷ್ಟನ್ನು ತನ್ನ ರಿಸರ್ವ್ ಫಂಡ್ಗೆ ವರ್ಗಾಯಿಸಬೇಕು ಅಥವಾ ರಿಸರ್ವ್ ಫಂಡ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಪ್ರಶ್ನೆ ಕೇಳ್ಯಾರ. ಅಂದ್ರೆ ಯಾವುದೇ ಒಂದು ಸಹಕಾರ ಸಂಘ ನಿವ್ವಳ ಲಾಭ ಗಳಿಸಿತ್ತು ಅಂತ ತಿಳ್ಕೊಳ್ರಿ. ನಿವ್ವಳ ಲಾಭ ಗಳಿಸಿದ ಮೇಲೆ ಆ ನಿವ್ವಳ ಲಾಭದಲ್ಲಿ ಎಷ್ಟು % ಹಣವನ್ನ ಈ ರಿಸರ್ವ್ ಫಂಡ್ಗೆ ವರ್ಗಾಯಿಸತಕ್ಕದ್ದು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಬಿ. 25% ನೆಟ್ ಪ್ರಾಫಿಟ್ ನ 25% ಹಣವನ್ನ ರಿಸರ್ವ್ ಫಂಡ್ಗೆ ಅಥವಾ ಮೀಸಲು ನಿಧಿಗೆ ವರ್ಗಾಯಿಸತಕ್ಕದ್ದು ಸ್ನೇಹಿತರೆ. ನೆಟ್ ಪ್ರಾಫಿಟ್ ಅಂದ್ರೆ ಏನ್ರಿ ನೋಡ್ರಿ, ಪ್ರಾಫಿಟ್ ಒಳಗೆ 2 ಭಾಗ ಬರ್ತೈತಿ. ಒಂದನೇದು ಗ್ರಾಸ್ ಪ್ರಾಫಿಟ್ ಅಂತಾರ, ಎರಡನೇದು ನೆಟ್ ಪ್ರಾಫಿಟ್ ಅಂತಾರ. ಗ್ರಾಸ್ ಪ್ರಾಫಿಟ್ ಅಂದ್ರೆ ಏನ್ರಿ, ಉದಾಹರಣೆಗಾಗಿ ನಾಗೆ ಒಂದು 5,000 ರೂಪಾಯಿದ ಒಂದು ಮಟೀರಿಯಲ್ ತಗೊಂಡ್ ಬಂದಿನಿ, ಒಂದು 5,000 ರೂಪಾಯಿದ ಮಟೀರಿಯಲ್ ತಗೊಂಡ್ ಬಂದಿನಿ, ಪ್ರಾಡಕ್ಟ್ಗಳು ತಗೊಂಡ್ ಬಂದಿನಿ, 10,000 ರೂಪಾಯಿಗೆ ಮಾರಿನಿ. ಈ 10,000 ರೂಪಾಯಿ ಅಂತ ಅನ್ನೋದೇನದಲ್ಲ, ಇದು ಗ್ರಾಸ್ ಪ್ರಾಫಿಟ್ ಸ್ನೇಹಿತರೆ. ಅದು ಗ್ರಾಸ್ ಪ್ರಾಫಿಟ್. ಈ 10,000 ರೂಪಾಯಿದೊಳಗೆ ನಾ 5,000 ರೂಪಾಯಿ ಏನು ಸರಕುಗಳ ತಂದು ಮಾರಿನಲ್ರಿ, ಪ್ರಾಡಕ್ಟ್ ತಗೊಂಡ್ ಬರಕ್ 5,000 ರೂಪಾಯಿ ಖರ್ಚು ಮಾಡಿನಲ್ರಿ, 10,000ದೊಳಗೆ 5,000 ರೂಪಾಯಿ ಕಳೆದಗೇಶಿಂದ ಉಳಿದಿರ್ತಕ್ಕಂಥದ್ದು 5,000 ರೂಪಾಯಿ ನಂಗೆ ಲಾಭ ಆಗ್ಯದ ಅಂತ ಏನ್ ಅಂತೀನಲ್ಲ, ಇದಕ್ಕೆ ನಾವು ನೆಟ್ ಪ್ರಾಫಿಟ್ ಅಂತ ಕರಿತೀವಿ ಸ್ನೇಹಿತರೆ. ಈ ಸಹಕಾರ ಸಂಘದ ವಿಷಯದಲ್ಲಿಯೂ ಕೂಡ ಸೇಮ್ ಆಗ್ತದೆ. ನೆಟ್ ಪ್ರಾಫಿಟ್ ಅಂದ್ರೆ ಏನ್ರಿ, ಸಹಕಾರ ಸಂಘ ಒಟ್ಟು ಆದಾಯ ಎಷ್ಟು ಗಳಿಸಿರ್ತದೋ ಆ ಆದಾಯದೊಳಗೆ ಅದು ಖರ್ಚು ಮಾಡಿರ್ತಕ್ಕಂಥ ಎಲ್ಲಾ ಖರ್ಚುಗಳನ್ನ ಕಳೆದ ಮೇಲೆ ಏನ್ ಅಮೌಂಟ್ ಉಳಿತದಲ್ಲ, ಏನ್ ಆದಾಯ ಉಳಿತದಲ್ಲ, ಅದಕ್ಕೆ ನಾವು ನೆಟ್ ಪ್ರಾಫಿಟ್ ಅಥವಾ ನಿವ್ವಳ ಆದಾಯ ಅಂತ ಕರಿತೀವಿ. ಓಕೆ ರೀ. ಈ ನೆಟ್ ಪ್ರಾಫಿಟ್ ಅಥವಾ ನಿವ್ವಳ ಆದಾಯದ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ ನಾ. ಸೆಕ್ಷನ್ 57 ಏನ್ ಹೇಳ್ತದ, ಈ ಸೆಕ್ಷನ್ ನೋಡ್ರಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಾಯ್ದೆಯಲ್ಲಿರ್ತಕ್ಕಂಥ ಒಂದು ಸೆಕ್ಷನ್ ಇದೆ. 57ನೇ ಸೆಕ್ಷನ್ ಇದೆ. ಈ 57ನೇ ಸೆಕ್ಷನ್ ಏನ್ ಹೇಳ್ತದ, ನಿವ್ವಳ ಲಾಭಗಳು ಮತ್ತು ಅವುಗಳ ವಿಲೆ. ಅಂದ್ರೆ ಸಹಕಾರ ಸಂಘ ಏನು ನೆಟ್ ಪ್ರಾಫಿಟ್ ಗಳಿಸೋದಲ್ಲ, ಅದನ್ನ ಯಾವ ರೀತಿ ಹಂಚಬೇಕು ಅಂತ ಅನ್ನೋದ್ರ ಬಗ್ಗೆ ಈ ಸೆಕ್ಷನ್ ಹೇಳ್ತದೆ. ಉದಾಹರಣೆಗಾಗಿ ಯಾವುದೇ ಒಂದು ಸಹಕಾರ ಸಂಘ ಒಂದು 5 ಲಕ್ಷ ರೂಪಾಯಿ ಗಳಿಸದಂತ ತಿಳ್ಕೊಳ್ರಿ. ಈ 5 ಲಕ್ಷವನ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂತ ಅನ್ನೋದ್ರ ಬಗ್ಗೆ ಈ ಸೆಕ್ಷನ್ ಹೇಳ್ತದೆ ಸ್ನೇಹಿತರೆ. ಮೊದಲನೇದಾಗಿ, ಸಹಕಾರ ಸಂಘ ತನ್ನ ನಿವ್ವಳ ಲಾಭಗಳ ಪೈಕಿ ಆ ಲಾಭಗಳ %25ಕ್ಕಿಂತ ಕಡಿಮೆ ಇಲ್ಲದಷ್ಟು ಮೊಬಲಗನ್ನ ಮೀಸಲು ನಿಧಿಗೆ ಅಂದ್ರೆ ರಿಸರ್ವ್ ಫಂಡ್ಗೆ ವರ್ಗಾಯಿಸಬೇಕು ಅಂತ ಹೇಳ್ತದ. ಅಂದ್ರೆ ಈ ನೆಟ್ ಪ್ರಾಫಿಟ್ ನ್ಯಾಗ 25% ಹಣವನ್ನ ಮೊದಲು ರಿಸರ್ವ್ ಫಂಡಿಗೆ ಅಂದ್ರೆ ಮೀಸಲು ನಿಧಿಗೆ ವರ್ಗಾಯಿಸತಕ್ಕದ್ದು ಅಂತ ಈ ಸೆಕ್ಷನ್ ಹೇಳ್ತದ. ನೆಕ್ಸ್ಟ್ ಇದು ಆದ್ಮೇಲೆ ಇದೇ ನೆಟ್ ಪ್ರಾಫಿಟ್ ನ 2% ಹಣವನ್ನ ಶಿಕ್ಷಣ ನಿಧಿಗೆ ವರ್ಗಾಯಿಸತಕ್ಕದ್ದು ಅಂತ ಹೇಳ್ತದೆ. ಶಿಕ್ಷಣ ನಿಧಿಗೆ ವರ್ಗಾಯಿಸತಕ್ಕದ್ದು ಅಂತ ಹೇಳ್ತದೆ. ಈ ಶಿಕ್ಷಣ ನಿಧಿ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಫೆಕ್ಸ್ ಬ್ಯಾಂಕ್ ನೋಡ್ಕೊಳ್ತದೆ ಸ್ನೇಹಿತರೆ. ಓಕೆ ರೀ. ಆ ಶಿಕ್ಷಣ ನಿಧಿಗೆ ವರ್ಗಾಯಿಸತಕ್ಕದ್ದು ಅಂತ ಹೇಳ್ತದೆ. ನಿವ್ವಳ ಆದಾಯದ 2% ಹಣವನ್ನ ಈ ಶಿಕ್ಷಣ ನಿಧಿಗೆ ವರ್ಗಾಯಿಸದೇನೆ ಸದಸ್ಯರಿಗೆ ಆ ನಿವ್ವಳ ಲಾಭವನ್ನ ಹಂಚತಕ್ಕದ್ದಲ್ಲ ಅಂತ ಈ ಸೆಕ್ಷನ್ ಕ್ಲಿಯರ್ ಆಗಿ ಹೇಳ್ತದೆ ಸ್ನೇಹಿತರೆ. ಫಸ್ಟ್ ರಿಸರ್ವ್ ಫಂಡಿಗೆ ಟ್ರಾನ್ಸ್ಫರ್ ಮಾಡ್ಬೇಕು 25%. ಸೆಕೆಂಡ್ ಏನ್ರಿ, 2% ಶಿಕ್ಷಣ ನಿಧಿಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಮೂರನೇದ್ರಿ, ಉಪವಿಧಿಗಳಲ್ಲಿ ಈ ಯಾವುದೇ ಒಂದು ಸಂಘದ ಉಪವಿಧಿಗಳಲ್ಲಿ ಯಾವನಾದ್ರೂ ಒಬ್ಬ ಸಂಘದ ಸದಸ್ಯ ಆದಾಯ ಬರಕ್
ಕಾರಣಕರ್ತನಾದನಂತ ತಿಳ್ಕೊಡ್ರಿ. ಅಂತವನಿಗೆ ಸ್ಪೆಸಿಫಿಕ್ ಆಗಿ ಇಷ್ಟು ಪರ್ಸೆಂಟ್ ಬೋನಸ್ ಕೊಡಬೇಕು ಅಂತ ಮೆನ್ಷನ್ ಮಾಡಿತ್ತು ಅಂತ ತಿಳ್ಕೊಡ್ರಿ. ಆ ಸಹಕಾರ ಸಂಘ ಆ ಉಪವಿಧಿಗಳ ಪ್ರಕಾರ ಅಂತ ಸದಸ್ಯನಿಗೆ ಬೋನಸ್ ಅನ್ನ ಕೊಡ್ಬೇಕು ಸ್ನೇಹಿತರೆ, ಬೋನಸ್ ಅನ್ನ ಕೊಡ್ಬೇಕು. ಇದು ಎಷ್ಟು ಪರ್ಸೆಂಟ್ ಬೋನಸ್ ಅಂತ ಆ ಸಹಕಾರ ಸಂಘದ ಉಪವಿಧಿಗಳಲ್ಲಿ ಅಥವಾ ಉಪವಿಧಿಯಲ್ಲಿ ಮೆನ್ಷನ್ ಮಾಡಿರುತ್ತೆ ಸ್ನೇಹಿತರೆ. ಹಾಗಾಗಿ ಫಸ್ಟ್ ಏನು 25% ನೆಟ್ ಪ್ರಾಫಿಟ್ ನ 25% ರಿಸರ್ವ್ ಫಂಡಿಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಎರಡನೇದೇನ್ರಿ 2% ನಷ್ಟ ಹಣವನ್ನ ಶಿಕ್ಷಣ ನಿಧಿಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಮೂರನೇದೇನ್ರಿ ಬೋನಸ್. ಯಾರಿಗೆ ಬೋನಸ್ ಕೊಡ್ಬೇಕು? ಯಾವುದೇ ಒಂದು ಸಹಕಾರ ಸಂಘದ ಆದಾಯ ಹೆಚ್ಚಿಸ್ಲಕ್ಕ ಕಾರಣಕರ್ತನಾಗಿರ್ತಕ್ಕಂಥ ಸದಸ್ಯನಿಗೆ ಬೋನಸ್ ಕೊಡ್ಬೇಕು. ಎಷ್ಟು ಪರ್ಸೆಂಟ್ ಕೊಡ್ಬೇಕ್ರಿ? ಆ ಸಹಕಾರ ಸಂಘದ ವಿಧಿಯಲ್ಲಿ ಎಷ್ಟು ಪರ್ಸೆಂಟ್ ಕೊಡ್ಬೇಕಂತ ಮೆನ್ಷನ್ ಮಾಡ್ಯಾದೋ ಅಷ್ಟು ಪರ್ಸೆಂಟ್ ನಷ್ಟು ಕೊಡ್ಬೇಕು ಸ್ನೇಹಿತರೆ. ಪ್ರಮುಖವಾಗಿರ್ತಕ್ಕಂಥದ್ದು ಇನ್ನ ಒಂದಿಲ್ಲಿ ಈ ಸೆಕ್ಷನ್ ಕ್ಲಿಯರ್ ಆಗಿ ಹೇಳ್ಯದ ಸ್ನೇಹಿತರೆ. ಏನ್ ಹೇಳ್ಯದ? ಸಾಲ ಕೊಡ್ತಕ್ಕಂಥ ಸಹಕಾರ ಸಂಘ ಇತ್ತು ಅಂತಂದ್ರೆ ಆ ಸಂಘ ನೆಟ್ ಪ್ರಾಫಿಟ್ನಾಗ ಅಂದ್ರೆ ನಿವ್ವಳ ಲಾಭದಲ್ಲಿ ತನ್ನ ಯಾವುದೇ ಸದಸ್ಯನಿಗೆ ಬೋನಸ್ ಕೊಡತಕ್ಕದ್ದಲ್ಲ ಅಂತ ಈ ಸೆಕ್ಷನ್ ಕ್ಲಿಯರ್ ಆಗಿ ಹೇಳ್ತದೆ ಸ್ನೇಹಿತರೆ. ಇದಿಷ್ಟು ಕ್ಲಿಯರ್ ಆಯ್ತಲ್ರಿ ನಿಮ್ಗೆ? ಈಗ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಒಳ್ಳ ರಿಪೀಟ್ ಮಾಡಾತನ ಇವ ಅಂತ ನೀವು ಇರಿಟೇಟ್ ಆಗ್ಬೇಡ್ರಿ ಸ್ನೇಹಿತರೆ. ಒಮ್ಮೆ ಕೇಳಿದ್ರೆ ನಿಮ್ ಮೈಂಡ್ನಾಗ ಫಿಕ್ಸ್ ಆಗ್ಬೇಕು. ಅದಕ್ಕಾಗಿ ನಾನು ಒಳ್ಳ ಹೇಳ್ತಿರ್ತೀನಿ. ನೆಟ್ ಪ್ರಾಫಿಟ್ ಅಂದ್ರೆ ನಿವ್ವಳ ಲಾಭ 25% ಹೋಯ್ತು ರಿಸರ್ವ್ ಫಂಡಿಗೆ, 2% ಹೋಯ್ತು ಎಜುಕೇಶನ್ ಫಂಡಿಗೆ ಅಥವಾ ಶಿಕ್ಷಣ ನಿಧಿಗೆ, ಇನ್ನ ಒಂದ್ ಸ್ವಲ್ಪ ಹೋಯ್ತು ಬೋನಸ್ಕ್. ನೆಕ್ಸ್ಟ್ ಯಾವುದೇ ಒಂದು ಸಹಕಾರ ಸಂಘ ಧರ್ಮಾರ್ಥ ಉದ್ದೇಶಕ್ಕಾಗಿ ಹಣ ವರ್ಗಾವಣೆ ಮಾಡ್ತಿತ್ತು ಅಥವಾ ಯಾವ್ದಾದ್ರು ದೇವಾಲಯಗಳಿಗೆ ಅದು ಹಣ ಕೊಡ್ತಿತ್ತು ಅಂತ ತಿಳ್ಕೊಳ್ರಿ, ಆ ನೆಟ್ ಪ್ರಾಫಿಟ್ ಅಥವಾ ನಿವ್ವಳ ಲಾಭದ 10%ಗಿಂತ ಹೆಚ್ಚಿಗೆ ತಕ್ಕದ್ದಲ್ಲ ಅಂತ ಈ ಸೆಕ್ಷನ್ ಹೇಳ್ತಾ ಸ್ನೇಹಿತರೆ. ಉದಾಹರಣೆಗಾಗಿ ಯಾವುದೇ ಒಂದು ಸಹಕಾರ ಸಂಘ 10,000 ರೂಪಾಯಿ ಗಳಿಸ್ಯದ ಅಂತಂದ್ರೆ ಈ ಸಹಕಾರ ಸಂಘ 1,000ಕ್ಕಿಂತ ಹೆಚ್ಚಿಗೆ ಧರ್ಮಾರ್ಥ ಉದ್ದೇಶಕ್ಕಾಗಿ ಕೊಡಂಗಿಲ್ಲ. ಅಂದ್ರೆ ಈಗ ಯಾವುದೇ ಒಂದು ದೇವಾಲಯದಾಗ ನೀವು ಭಕ್ತರಿಗೆ ಊಟ ಕೊಡ್ರಿಪ್ಪ, ದೇವಾಲಯ ಕಟ್ಟಿಸ್ರಪ್ಪ ಅಂತ ಈ ರೀತಿ ಕೊಡ್ತಿರ್ತದ. ಕೆಲವೊಂದು ಸಂಘಗಳು ಕೊಡ್ತಿರ್ತಾವ ಧರ್ಮಾರ್ಥ ಉದ್ದೇಶಗಳಿಗಾಗಿ. ಓಕೆ ರೀ. ಅಥವಾ ಯಾರನ್ನೊಬ್ಬ ಬಡವನಿಗೆ ಸಹಾಯ ಮಾಡ್ರಪ್ಪ, ಯಾರ್ದೋ ಒಂದು ಹುಡುಗಾಗ ಫೀಸ್ ತುಂಬದ, ಈ ರೀತಿ ಧರ್ಮಾರ್ಥ ಉದ್ದೇಶಗಳಿಗಾಗಿ ಖರ್ಚು ಮಾಡ್ಬೇಕಾಗಿತ್ತು ಅಂತ ಖರ್ಚು ಮಾಡುವಂಗ ಪ್ಲಾನ್ ಇತ್ತು ಆ ಸಹಕಾರ ಸಂಘದಂತಂದ್ರ ಆ ನೆಟ್ ಪ್ರಾಫಿಟ್ ಆ ಸಹಕಾರ ಸಂಘದ ನಿವ್ವಳ ಲಾಭದಲ್ಲಿ 10% ನಷ್ಟು ಮೀರತಕ್ಕದ್ದಲ್ಲ ಅಂತ ಈ ಸೆಕ್ಷನ್ ಹೇಳ್ತಾ ಸ್ನೇಹಿತರೆ. ಅಂದ್ರೆ ಧರ್ಮಾರ್ಥ ಉದ್ದೇಶಗಳಿಗಾಗ್ನು ನಿವ್ವಳ ಪ್ರಾಫಿಟ್ ನಲ್ಲಿ ಅಪ್ ಟು 10% ತಕ್ಕ ಹಣವನ್ನ ಕೊಡಬಹುದು ಸ್ನೇಹಿತರೆ. ನೆಕ್ಸ್ಟ್ ನಿವ್ವಳ ಲಾಭದಲ್ಲಿ ಸ್ವಲ್ಪ ಹಣ ಆ ಸಂಘದ ನೌಕರರಿಗೆ ಬೋನಸ್. ಆ ಸಂಘದ ನೌಕರರಿಗೆ ಯಾಕಪ್ಪ ಅಂತಂದ್ರೆ ಇವರು ಟೈಮ್ ಸರಿಯಾಗಿ ಕೆಲಸ ಮಾಡಿರ್ತಾರೆ, ಆಮೇಲೆ ಇಫೆಕ್ಟಿವ್ ಆಗಿ ಕೆಲಸ ಮಾಡಿರ್ತಾರೆ. ಹಾಗಾಗಿ ಇವರು ಖುಷಿ ಇರ್ಬೇಕಲ್ರಿ. ಇವರಿಗೂ ಕೂಡ ಉಪವಿಧಿಯಲ್ಲಿ ಎಷ್ಟು ಪರ್ಸೆಂಟ್ ಬೋನಸ್ ಅಂತ ಮೆನ್ಷನ್ ಮಾಡಿರ್ತದೋ ಅಷ್ಟು ಪರ್ಸೆಂಟ್ ಬೋನಸ್ ಅನ್ನ ನೌಕರರಿಗೆ ಕೊಡಬೇಕು, ಅಲ್ಲಿಂದ ಎಂಪ್ಲಾಯಿಗೆ ಕೊಡಬೇಕು. ಅಂದ್ರೆ ಆ ಸಹಕಾರ ಸಂಘದ ಎಂಪ್ಲಾಯಿಗೆ ಕೊಡಬೇಕು. ಈ ನೌಕರನ ಸ್ಯಾಲರಿ ಏಟದಲ್ಲ, ಇವನ ಸ್ಯಾಲರಿ 2 ತಿಂಗಳು ದಾಟಬಾರ್ದು. ಮತ್ತ ಈ ಎಂಪ್ಲಾಯಿದ್ ಏನದಲ್ಲ 2 ತಿಂಗಳಕ್ಕಿಂತ ಹೆಚ್ಚಿಗೆ ಸ್ಯಾಲರಿ ಆ ಬೋನಸ್ ಆಗಿರಬಾರ್ದು. ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ ನಾನು. ನೆಕ್ಸ್ಟ್ ಈ ನೌಕರರಿಗೆ ಬೋನಸ್ ಕೊಟ್ಟ ಮೇಲೂ ಇನ್ನ ನಿವ್ವಳ ಲಾಭ ಉಳಿತದ. ಆ ನಿವ್ವಳ ಲಾಭವನ್ನ ಎಲ್ಲಾ ಸದಸ್ಯರಿಗೆ ಎಷ್ಟು ಶೇರ್ ಹಣವನ್ನ ಹೊಂದಿರ್ತಾರೋ ಆ ಶೇರು ಹಣದ ಅನುಗುಣವಾಗಿ ಹಂಚಬೇಕು ಸ್ನೇಹಿತರೆ. ಅದಕ್ಕೆ ನಾವು ಡಿವಿಡೆಂಟ್ ಅಂತ ಕರಿತೀವಿ. ಓಕೆ ರೀ. ಇದಿಷ್ಟು ಸೆಕ್ಷನ್ 57 ಬಗ್ಗೆ ಮಾಹಿತಿ ಆಗಿತ್ತು ಸ್ನೇಹಿತರೆ. ನೆಕ್ಸ್ಟ್ 27ನೇ ಪ್ರಶ್ನೆ. ಸಹಕಾರ ಸಂಘದ ನಿರ್ದೇಶಕ ಮಂಡಳಿ ಹಾಗೂ ಕಾರ್ಯಕಾರಿ ಸದಸ್ಯರ ಆಯ್ಕೆಗಾಗಿ ನಡೆಯುವ ಸಾಮಾನ್ಯ ಚುನಾವಣೆಯು ಇವರ ಉಸ್ತುವಾರಿಯಲ್ಲಿ ನಡೆಯಬೇಕಾಗುತ್ತದೆ ಅಂತ ಪ್ರಶ್ನೆ ಸ್ನೇಹಿತರೆ. ಯಾವುದೇ ಒಂದು ಸಹಕಾರ ಸಂಘದ ನಿರ್ದೇಶಕರ ಮಂಡಳಿ ಆಗಿರ್ಬೋದು ಅಥವಾ ಕಾರ್ಯಕಾರಿ ಸದಸ್ಯರ ಆಯ್ಕೆ ಆಗಿರ್ಬೋದು, ಈ ಆಯ್ಕೆಗೆ ಚುನಾವಣೆ ಯಾರು ನಡೆಸ್ತಾರ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಸಿ, ಸಹಕಾರ ಚುನಾವಣಾ ಪ್ರಾಧಿಕಾರ ಚುನಾವಣೆ ನಡೆಸ್ತದ. ಸೆಕ್ಷನ್ 39A ಮತ್ತು 39AA ಇವೆರಡು ಸೆಕ್ಷನ್ಗಳ ಆಡಳಿತ ಮಂಡಳಿಗೆ ಚುನಾವಣೆ ನಡೆಸುವುದರ ಬಗ್ಗೆ ಹೇಳ್ತಾವ ಸ್ನೇಹಿತರೆ. ಇವೆರಡು ಸೆಕ್ಷನ್ಗಳ ಆಡಳಿತ ಮಂಡಳಿಗೆ ಯಾರು ಚುನಾವಣೆ ನಡೆಸಬೇಕಂತ ಅನ್ನೋದ್ರ ಬಗ್ಗೆನೇ ಹೇಳ್ತಾವ. ಪ್ರತಿ ಸಹಕಾರ ಸಂಘದಲ್ಲಿ 5 ವರ್ಷಗಳಿಗೊಮ್ಮೆ ಆಡಳಿತ ಮಂಡಳಿಗೆ ಚುನಾವಣೆ ನಡೆಸಬೇಕು ಸ್ನೇಹಿತರೆ. ಈ ಸೆಕ್ಷನ್ ಏನ್ ಹೇಳ್ತದ? ಪ್ರತಿ ಸಹಕಾರ ಸಂಘದಲ್ಲಿಯೂ ಕೂಡ 5 ವರ್ಷಗಳಿಗೊಮ್ಮೆ ಆಡಳಿತ ಮಂಡಳಿಗೆ ಚುನಾವಣೆಗಳ ನಡೆಸತಕ್ಕದ್ದು ಅಂತ ಈ
ಸೆಕ್ಷನ್ ಹೇಳ್ತದೆ. ಈ ಚುನಾವಣೆಯಲ್ಲಿ ಪ್ರತಿ ಸದಸ್ಯನಿಗೂ ಅವನು ಪೂರ್ಣ ಪ್ರಮಾಣದ 1 ಶೇರನ್ನು ಹೊಂದಿದ್ದಲ್ಲಿ ಅವನಿಗೆ 1 ಮತವಿರುತ್ತದೆ ಅಂತ ಈ ಸೆಕ್ಷನ್ ಹೇಳ್ತದೆ. ಅಂದ್ರೆ ಆಡಳಿತ ಮಂಡಳಿಗೆ ಚುನಾವಣೆ ಯಾರು ನಿಲ್ತಾರಲ್ರಿ ಅವರಿಗೆ ಮತ ಹಾಕ್ಬೇಕಲ್ರಿ. ಮತ ಹಾಕ್ಲಕ್ಕ ಹಕ್ಕು ಯಾರು ಉಳ್ಳವರಾಗಿರ್ತಾರ? ಯಾರು ಆ ಸಹಕಾರ ಸಂಘದಲ್ಲಿ 1 ಶೇರನ್ನು ಖರೀದಿ ಮಾಡಿ ಸದಸ್ಯತ್ವ ಪಡ್ಕೊಂಡಿರ್ತಾರೋ ಅವ್ರು ಮಾತ್ರ ಮತ ಹಾಕಕ್ ಹಕ್ಕುಳ್ಳವರಾಗಿರ್ತಾರೆ ಸ್ನೇಹಿತರೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಸಹಕಾರ ಸಂಘಗಳಿಗೆ ಚುನಾವಣೆಗಳನ್ನ ಸಹಕಾರ ಚುನಾವಣಾ ಪ್ರಾಧಿಕಾರ ನಡೆಸತಕ್ಕದ್ದು ಅಂತ ಈ ಸೆಕ್ಷನ್ ಹೇಳ್ತಾ ಸ್ನೇಹಿತರೆ. ಕರ್ನಾಟಕದಲ್ಲಿ ಸಹಕಾರ ಸಂಘಗಳಿಗೆ ಚುನಾವಣೆಗಳು ಯಾರು ನಡೆಸಬೇಕಂತ ಈ ಒಂದು ಸೆಕ್ಷನ್ ಹೇಳ್ತದ್ರಿ. ಸಹಕಾರ ಚುನಾವಣಾ ಪ್ರಾಧಿಕಾರ ನಡೆಸತಕ್ಕದ್ದು ಅಂತ ಈ ಸೆಕ್ಷನ್ ಹೇಳ್ತದ. ಈ ಪ್ರಾಧಿಕಾರದಲ್ಲಿ ಸರ್ಕಾರವು ನೇಮಕ ಮಾಡಿದ ಒಬ್ಬ ಚುನಾವಣಾ ಆಯೋಗ ಆಮೇಲೆ ಒಬ್ಬ ಕಾರ್ಯದರ್ಶಿ ಇರತಕ್ಕದ್ದು ಅಂತ ಈ ಸೆಕ್ಷನ್ ಹೇಳ್ತಾ ಸ್ನೇಹಿತರೆ. ನೆಕ್ಸ್ಟ್, ಪ್ರಾಧಿಕಾರಕ್ಕೆ ಸಹಕಾರ ಸಂಘಗಳ ಚುನಾವಣೆಗಳ ಮೇಲುಸ್ತುವಾರಿ ನಿರ್ದೇಶನ ಮತ್ತು ಹತೋಟಿಗಳ ಕರ್ತವ್ಯ ಇರ್ತದೆ. ಎಲ್ಲಾನು ಈ ಸಹಕಾರ ಚುನಾವಣಾ ಪ್ರಾಧಿಕಾರದ ಕೈಯಲ್ಲಿರ್ತದೆ ಸ್ನೇಹಿತರೆ. ಆಮೇಲೆ ಈ ಮತದಾರರ ಪಟ್ಟಿಯ ತಯಾರಿಕೆಯಿಂದ ಹಿಡಿದು ಚುನಾವಣೆಯ ಫಲಿತಾಂಶ ಘೋಷಣೆ ಮತ್ತು ನಂತರ ಅಧ್ಯಕ್ಷ ಮುಂತಾದ ಚುನಾವಣೆದವರೆಗೂ ಕೂಡ ಪ್ರಾಧಿಕಾರದ ಕಾರ್ಯವ್ಯಾಪ್ತಿ ಇರ್ತದ. ನೆಕ್ಸ್ಟ್, ಚುನಾವಣೆ ನಡೆಸಲಕ್ಕ ಹಾಲಿ ಅಧಿಕಾರದಲ್ಲಿರುವ ಆಡಳಿತ ಮಂಡಳಿಯು ಅದರ ಅಧಿಕಾರಾವಧಿ ಮುಗಿಯುವುದಕ್ಕೆ ಕಡೆಯ ಪಕ್ಷ 6 ತಿಂಗಳ ಮುಂಚಿತವಾಗಿ ಪ್ರಾಧಿಕಾರಕ್ಕೆ ತಿಳಿಸ್ಬೇಕು. ಈಗ ಯಾವುದೇ ಒಂದು ಸಹಕಾರ ಸಂಘದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತದಲ್ರಿ, ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ರದ್ದು ಅವಧಿ ಮುಗಿಯೋಕಿನ್ನ 6 ತಿಂಗಳು ಅನ್ನೋದಕ್ಕಿಂತ ಮುಂಚೆನೆ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಈ ಸಹಕಾರ ಪ್ರಾಧಿಕಾರಕ್ಕೆ ತಿಳಿಸ್ಬೇಕು ಸ್ನೇಹಿತರೆ. ಆಮೇಲೆ ಈ ಚುನಾವಣೆಗೆ ಸಂಬಂಧಪಟ್ಟಂತ ಪ್ರಾಧಿಕಾರ ಏನಾದ್ರೂ ದಾಖಲೆ ಕೇಳಿತ್ತು, ಏನಾದ್ರೂ ಮಾಹಿತಿ ಕೇಳಿತ್ತಂತಂದ್ರೆ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆ ಮಾಹಿತಿಯನ್ನ, ಆ ದಾಖಲೆಗಳನ್ನ ಆ ಸಹಕಾರಿ ಚುನಾವಣಾ ಪ್ರಾಧಿಕಾರಕ್ಕೆ ಸಲ್ಲಿಸ್ಬೇಕು ಸ್ನೇಹಿತರೆ. ನೆಕ್ಸ್ಟ್, ಚುನಾವಣೆಗೆ ಏನು ಖರ್ಚಾಗಿರ್ತಲ್ಲ ಆ ಖರ್ಚು ಆ ಸಂಘನೆ ಭರಿಸ್ಬೇಕು ಸ್ನೇಹಿತರೆ. ಇದಿಷ್ಟು ಈ 39A ಮತ್ತು 39AA ಸೆಕ್ಷನ್ಗಳ ಬಗ್ಗೆ ಮಾಹಿತಿಯಾಗಿತ್ತು. ಅಂದ್ರೆ ಸಹಕಾರ ಸಂಘದ ಪ್ರತಿಯೊಂದು ಚುನಾವಣೆಗಳನ್ನ ಸಹಕಾರ ಚುನಾವಣಾ ಪ್ರಾಧಿಕಾರ ನಡೆಸ್ತದೆ ಸ್ನೇಹಿತರೆ. ಇಲ್ಲಿ ಪ್ರಶ್ನೆ ಏನು ಕೇಳಿದ್ರು, ನಿರ್ದೇಶಕರ ಮಂಡಳಿಯ ಚುನಾವಣೆಗಳು ಯಾರು ನಡೆಸ್ತಾರಂತ ಪ್ರಶ್ನೆ ಕೇಳಲಾಗಿತ್ತು ಸ್ನೇಹಿತರೆ. ನಿರ್ದೇಶಕರ ಮಂಡಳಿಯ ಚುನಾವಣೆಗಳನ್ನ ಸಹಕಾರ ಚುನಾವಣಾ ಪ್ರಾಧಿಕಾರ ನಡೆಸ್ತಾ ಸ್ನೇಹಿತರೆ. ನೆಕ್ಸ್ಟ್ 28ನೇ ಪ್ರಶ್ನೆ, ಕರ್ನಾಟಕ ಸಹಕಾರ ಕಾಯ್ದೆ ಅನ್ವಯ ಸಹಕಾರ ಸಂಘಗಳ ಪದಾಧಿಕಾರಿಗಳಿಗೆ ಅಧಿಕಾರದ ಅವಧಿ ಈ ಕೆಳಕಂಡಂತೆ ಇರುತ್ತದೆ ಅಂತ ಪ್ರಶ್ನೆ ಸ್ನೇಹಿತರೆ. ಅಂದ್ರೆ ಯಾವುದೇ ಒಂದು ಸಹಕಾರ ಸಂಘದಲ್ಲಿ ಪದಾಧಿಕಾರಿಗಳ ಅವಧಿ ಎಷ್ಟು ವರ್ಷ ಇರ್ತದ, ಎಲ್ಲಿಂದ ಎಲ್ಲಿ ತನಕ ಪದಾಧಿಕಾರಿಯ ಅವಧಿ ಆಗಿರ್ತದ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಡಿ. ಪದಾಧಿಕಾರಿಯ ಅಧಿಕಾರದ ಅವಧಿ ಚುನಾಯಿತ ದಿನದಿಂದ 5 ವರ್ಷಗಳಾಗಿರ್ತವ ಸ್ನೇಹಿತರೆ. ಸೆಕ್ಷನ್ 29A ಯಾವುದೇ ಒಂದು ಸಹಕಾರ ಸಂಘದ ಅಧಿಕಾರಿಯ ಅವಧಿ ಯಾವಾಗ ಪ್ರಾರಂಭವಾಗ್ತದ ಅಂತ ಅನ್ನೋದ್ರ ಬಗ್ಗೆ ಸೆಕ್ಷನ್ 29A ಹೇಳ್ತದ. ಈ ಸೆಕ್ಷನ್ ಏನ್ ಹೇಳ್ತದ, ಸಮಿತಿಯ ಚುನಾಯಿತ ಸದಸ್ಯರ ಪದಾವಧಿಯು ಅಂದ್ರೆ ಅಧಿಕಾರದ ಅವಧಿಯು ಸಮಿತಿಯ ಚುನಾಯಿತ ಬಹುಮತ ಸದಸ್ಯರು ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಂದು ಅಂತ ಇಲ್ಲಿ ಮೆನ್ಷನ್ ಮಾಡ್ಯಾರ ನೋಡ್ರಿ. ಅಂದ್ರೆ ಯಾವುದೇ ಒಬ್ಬ ಸಮಿತಿಯ ಚುನಾಯಿತ ಸದಸ್ಯನ ಅಧಿಕಾರದ ಅವಧಿ ಅವ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಂದು, ಅಂದ್ರೆ ಅವ ಚುನಾಯಿತನಾಗಿ ಯಾವಾಗ ಅಧಿಕಾರ ವಹಿಸಿಕೊಳ್ತಾನ ಆವಾಗ, ಅಥವಾ ಹೊರ ಹೋಗುವ ಸಮಿತಿಯ ಸದಸ್ಯರ ಪದಾವಧಿಯು ಮುಕ್ತಾಯವಾದ ದಿನಾಂಕದಂದು, ಯಾವುದು ನಂತರವೋ ಅಂದು ಪ್ರಾರಂಭವಾಗತಕ್ಕದ್ದು ಅಂತ ಈ ಸೆಕ್ಷನ್ ಹೇಳ್ತದೆ ಸ್ನೇಹಿತರೆ. ಅಂದ್ರ ಯಾವನೇ ಒಬ್ಬ ಈಗ ಎ ಅನ್ನೋ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸಹಕಾರ ಸಂಘದ ಸಮಿತಿಯಲ್ಲಿ ಚುನಾಯಿತನಾಗ್ಯಾನ, ಇವ ಇನ್ನೊಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಲ್ರೆಡಿ ಒಂದು ಸಮಿತಿ ಇತ್ತು, ಆ ಸಮಿತಿಯ ಅಧಿಕಾರದ ಅವಧಿ ಮುಗಿತು ಅಂತ ತಿಳ್ಕೊಳ್ರಿ. ಇವ ಚುನಾಯಿತನಾಗಿದ್ದ ದಿನಾಂಕ ನಂತರ ಅದು ಏನು ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವ್ರದ್ದು ಅವಧಿ ಮುಗ್ದಿರ್ತಕ್ಕಂಥದ್ದು ನಂತರ ಅದು ಯಾವ್ದು ದಿನಾಂಕ ನಂತರ ಅದ ಆ ದಿನದಿಂದ ಈ ಪದಾಧಿಕಾರಿಯ ಅವಧಿ ಪ್ರಾರಂಭವಾಗ್ತದ ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಇದ್ರ ಪ್ರಕಾರ ನೋಡಿದ್ರೆ ಅಧಿಕಾರ ವಹಿಸಿಕೊಂಡ ದಿನಾಂಕದಿಂದ 5 ವರ್ಷಗಳ
ಪದಾಧಿಕಾರಿಯ ಅಧಿಕಾರಾವಧಿ ಆಗಿರ್ತದೆ ಸ್ನೇಹಿತರೆ ಆಕ್ಚುಲಿ. ಬಟ್ ಇಂಗ್ಲಿಷ್ನಲ್ಲಿರ್ತಕ್ಕಂಥ ಆಕ್ಟ್ PDF ಒಳಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ. ಯಾವುದೇ ಸಹಕಾರ ಸಂಘದ ಪದಾಧಿಕಾರಿಯ ಅಧಿಕಾರದ ಅವಧಿ ಚುನಾಯಿತನಾದ ದಿನಾಂಕದಿಂದ ಪ್ರಾರಂಭವಾಗಿ 5 ವರ್ಷಗಳ ತನಕ ಇರ್ತದಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಐ ಥಿಂಕ್ ಕನ್ನಡದಲ್ಲಿ ಯಾರು ಕಾಯ್ದೆ ಓದಿರಲ್ಲ ಅದು ಅಪ್ಡೇಟ್ ಆಗಿರ್ಲಿಕ್ಕಿಲ್ಲ ಅದು. ಓಕೆ ರೀ. ಸಮಿತಿಯ ಸದಸ್ಯರ ಅಧಿಕಾರದ ಅವಧಿಯು 5 ಸಹಕಾರ ವರ್ಷಗಳಾಗಿರತಕ್ಕದ್ದು. 29A ಮತ್ತು 39A ಪ್ರಕರಣಗಳು ಹೇಳ್ತಾವ. 2 ಸೆಕ್ಷನ್ಗಳ ಹೇಳ್ತಾವ ಸ್ನೇಹಿತರೆ. ಸಹಕಾರ ವರ್ಷ ಎಲ್ಲಿಂದ ಸ್ಟಾರ್ಟ್ ಆಗ್ತದ? ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗಿ ಮಾರ್ಚ್ 31 ತನಕ ಇರ್ತದೆ ಸ್ನೇಹಿತರೆ. ಮಾರ್ಚ್ 31 ತನಕ ಇದು ಸಹಕಾರ ವರ್ಷ. 5 ಸಹಕಾರ ವರ್ಷಗಳ ತನಕ ಯಾವುದೇ ಒಬ್ಬ ಅಧಿಕಾರಿ ಅಧಿಕಾರಾವಧಿ ಆಗಿರ್ತದ ಅಂತ ಹೇಳಿ ಈ 2 ಸೆಕ್ಷನ್ಗಳು ಹೇಳ್ತಾವ ಸ್ನೇಹಿತರೆ. ನೆಕ್ಸ್ಟ್ 29ನೇ ಪ್ರಶ್ನೆ. ಕರ್ನಾಟಕ ರಾಜ್ಯದಲ್ಲಿರುವ ಅಲ್ಪಾವಧಿ ಸಹಕಾರಿ ಸಾಲದ ವ್ಯವಸ್ಥೆ. ಅಲ್ಪಾವಧಿ ಸಾಲ ನೀಡತಕ್ಕಂತ ಸಹಕಾರ ಸಂಘಗಳು ಎಷ್ಟು ಹಂತಗಳಲ್ಲಿ ರಚನೆ ಹೊಂದಿದ್ದಾವೆ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಕೇಳ್ಯಾರ ಸ್ನೇಹಿತರೆ. 3 ಹಂತದ ವ್ಯವಸ್ಥೆಯಲ್ಲಿ ಅಲ್ಪಾವಧಿ ಸಹಕಾರಿ ಸಾಲ ಕೊಡ್ತಕ್ಕಂತ ಸಹಕಾರ ಸಂಘಗಳ ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಸಾಲಗಳ ಪೂರೈಕೆಗೆ ಅಸ್ತಿತ್ವದಲ್ಲಿರುವ ಸಹಕಾರಿ ಸಂಸ್ಥೆಗಳಲ್ಲಿ 3 ಸ್ತರವನ್ನ ಕಾಣಬಹುದು. ಅಂದ್ರೆ 3 ಹಂತಗಳನ್ನ ಕಾಣಬಹುದು. ಅವುಗಳ ಯಾವ್ಯಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, 1ನೇದು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಅಂತ ಅಸ್ತಿತ್ವದಲ್ಲಿರ್ತಾವೆ. ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್, ಶಾರ್ಟ್ ಫಾರ್ಮ್ ಆಗಿ PSCS ಅಂತ ಕೊಡ್ತಾರೆ. PSCS ಅಂದ್ರೆ ಏನ್ರಿ? ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್. ನೆಕ್ಸ್ಟ್ 2ನೇ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕೇಂದ್ರೀಯ ಸಹಕಾರಿ ಬ್ಯಾಂಕ್ಗಳಂತ ಅಸ್ತಿತ್ವದಲ್ಲಿರ್ತಾವ. ಅಂದ್ರೆ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಗಳಂತ ಅಸ್ತಿತ್ವದಲ್ಲಿರ್ತಾವ. ಇದಕ್ಕೆ DCCB ಅಂತಾನೂ ಕರೀತಾರ, DCC ಬ್ಯಾಂಕ್ ಅಂತಾನೂ ಕೂಡ ಕರೀತಾರ ಸ್ನೇಹಿತರೆ. ನೆಕ್ಸ್ಟ್ ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಹಕಾರಿ ಬ್ಯಾಂಕ್ಗಳ ಅಥವಾ ಇದನ್ನ ಅಫೆಕ್ಸ್ ಬ್ಯಾಂಕ್ ಅಂತಾನೂ ಕೂಡ ಕರೀತಾರ. ಏನ್ರಿ? ಅಫೆಕ್ಸ್ ಬ್ಯಾಂಕ್ ಅಂತಾನೂ ಕೂಡ ಕರೀತಾರ. ಸ್ಟೇಟ್ ಅಫೆಕ್ಸ್ ಕೋಆಪರೇಟಿವ್ ಬ್ಯಾಂಕ್ಸ್. ಈ ರೀತಿ 3 ಹಂತಗಳಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು ಸ್ನೇಹಿತರೆ. 3 ಹಂತಗಳಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನು ದೀರ್ಘಾವಧಿ ಸಾಲ ಕೊಡ್ತಕ್ಕಂಥ ಸಹಕಾರ ಸಂಘಗಳ 2 ಹಂತಗಳಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ತಾಲೂಕು ಮಟ್ಟದಲ್ಲಿ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳಂತ ಅಸ್ತಿತ್ವದಲ್ಲಿ ಅದಾವ. ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಥವಾ ಕೇಂದ್ರ ಭೂ ಅಭಿವೃದ್ಧಿ ಬ್ಯಾಂಕ್ ಅಂತ ಹೇಳಿ ಅಸ್ತಿತ್ವದಲ್ಲಿ ಅದಾವ. ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಸಾಲ ಪೂರೈಕೆಯಲ್ಲಿ 3 ಹಂತಗಳದಾವ. 3 ಹಂತಗಳಲ್ಲಿ ಸಹಕಾರಿ ಸಂಘಗಳ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ದೀರ್ಘಾವಧಿಯ ಸಾಲ ವಿತರಣೆಯಲ್ಲಿ 2 ಹಂತಗಳಲ್ಲಿ ಸಹಕಾರ ಸಂಘಗಳ ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ 30ನೇ ಪ್ರಶ್ನೆ. KMF ನಿಂದ ಉತ್ಪಾದಿಸುವ ಪದಾರ್ಥಗಳಿಗೆ ಯಾವ ಬ್ರ್ಯಾಂಡ್ ಹೆಸರನ್ನು ಇಡಲಾಗಿದೆ? ಬಹಳ ಈಸಿಯಾದ ಸಿಂಪಲ್ ಪ್ರಶ್ನೆ ಸ್ನೇಹಿತರೆ. ಯಾವ್ದ್ರಿ? ಸರಿಯಾದ ಬಿ, ನಂದಿನಿ ಬ್ರ್ಯಾಂಡ್ ನಿಂದ ಈ KMF ತನ್ನ ಉತ್ಪಾದಿಸಿರ್ತಕ್ಕಂಥ ಪದಾರ್ಥಗಳನ್ನ ಮಾರಾಟ ಮಾಡ್ತಾ ಸ್ನೇಹಿತರೆ. ನೆಕ್ಸ್ಟ್ 31ನೇ ಪ್ರಶ್ನೆ. ಈ ಕೆಳಗಿನ ಯಾವ ಸಹಕಾರ ಸಂಘಗಳು ದವಸ ಧಾನ್ಯಗಳನ್ನು ದಾಸ್ತಾನು ಮಾಡಲು ತಮ್ಮ ಸದಸ್ಯರಿಗೆ ಸೌಲಭ್ಯಗಳನ್ನು ಒದಗಿಸುತ್ತವೆ ಅಂತ ಪ್ರಶ್ನೆ ಸ್ನೇಹಿತರೆ. ದವಸ ಧಾನ್ಯಗಳಂತಂದ್ರೆ ಏನ್ರಿ? ಕೃಷಿ ಉತ್ಪನ್ನಗಳ್ರಿ. ಯಾವ ಸಹಕಾರ ಸಂಘಗಳು ತಮ್ಮ ಸದಸ್ಯರಿಗೆ ಈ ಕೃಷಿ ಉತ್ಪನ್ನಗಳನ್ನ ಸ್ಟೋರ್ ಮಾಡಿಡಕ್ ಗೋಡಾನ್ ವ್ಯವಸ್ಥೆ ಕಲ್ಪಿಸ್ತಾವ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಎ, ಸಹಕಾರ ಮಾರುಕಟ್ಟೆ ಸಂಘಗಳ ಸ್ನೇಹಿತರೆ. ಮಾರುಕಟ್ಟೆ ಸಹಕಾರಿ ಸಂಸ್ಥೆಗಳು, ಮಾರ್ಕೆಟಿಂಗ್ ಕೋಆಪರೇಟಿವ್ಸ್. ಸಹಕಾರಿ ಮಾರಾಟ ಸಂಘವು ಸ್ವಯಂ ಪ್ರೇರಿತ ವ್ಯಾಪಾರ ಸಂಸ್ಥೆಯಾಗಿರ್ತಕ್ಕಂಥದ್ದು. ಸಹಕಾರಿ ಮಾರಾಟ ಸಂಘ ಸ್ವಯಂ ಪ್ರೇರಿತ ವ್ಯಾಪಾರ ಸಂಸ್ಥೆಯಾಗಿರ್ತಕ್ಕಂಥದ್ದು. ಅದರ ಸದಸ್ಯರು ತಮ್ಮ ನೇರ ಲಾಭಕ್ಕಾಗಿ ಸಾಮೂಹಿಕವಾಗಿ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡಲಕ್ಕೆ ಸ್ಥಾಪಿಸಿರ್ತಕ್ಕಂಥ ಒಂದು ಸಂಸ್ಥೆ. ಸಂಘ ಮತ್ತು ಸದಸ್ಯರ ನಡುವೆ ಪ್ರಕ್ರಿಯೆ ಯಾವ ರೀತಿ ಇರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸಂಘದ ಸದಸ್ಯರು ತಮ್ಮ ಹೆಚ್ಚುವರಿ ಉತ್ಪನ್ನಗಳನ್ನ ಸಂಘಕ್ಕೆ ಮಾರಾಟ ಮಾಡ್ಲಕ್ ಒಪ್ಕೊಂಡಿರ್ತಾರ. ಸದಸ್ಯರು ಉತ್ಪನ್ನಗಳನ್ನ ಸಂಘಕ್ಕೆ ಪೂರೈಕೆ ಮಾಡಿದ ಕೂಡಲೇ ಆ ಸಂಘ ಅವರಿಗೆ ಒಂದ್ ಸ್ವಲ್ಪ ಅಡ್ವಾನ್ಸ್ ಅಮೌಂಟ್ ಕೊಡ್ತದ, ಮುಂಗಡ ಹಣವನ್ನ ಪಾವತಿ ಮಾಡ್ತದ. ಆ ಹಣದ ನೆರವಿನಿಂದ ಆ ಸದಸ್ಯರು ಸಾಗುವಳಿ ಕಾರ್ಯಗಳನ್ನ ಆಮೇಲೆ ಮತ್ತಿತರ ವೆಚ್ಚಗಳನ್ನ ನೋಡ್ಕೊಂಡು ಹೋಗ್ತಾರ.
ನಂತರ ಸಹಕಾರ ಸಂಘವು ತನ್ನ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲಾ ಸದಸ್ಯರಿಂದ ಏನ್ ಮಾಡ್ತದ, ಉತ್ಪನ್ನಗಳನ್ನ ಖರೀದಿ ಮಾಡ್ತದ. ಕೆಲವೊಮ್ಮೆ ಅದು ಸಂಘಕ್ಕೆ ಸರಕುಗಳನ್ನ ಮಾರಾಟ ಮಾಡ್ಲಕ್ ಇಚ್ಛಿಸಿರ್ತಕ್ಕಂಥ ಆ ಸಹಕಾರ ಸಂಘದ ಸದಸ್ಯರ ಅಲ್ಲದೆ ಇರ್ತಕ್ಕಂಥವರಿಂದಲೂ ಕೂಡ ಕೃಷಿ ಉತ್ಪನ್ನಗಳನ್ನ ಅಥವಾ ಸರಕುಗಳನ್ನ ಏನ್ ಮಾಡ್ತದ, ಖರೀದಿ ಮಾಡ್ತದ. ಸಂಘವು ಈ ಉತ್ಪನ್ನಗಳನ್ನ ಮಂಡಿಗಳಲ್ಲಿ ಮಾರಾಟ ಮಾಡ್ತದ, ಅಂದ್ರೆ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡ್ತದ. ಪ್ರಚಲಿತವಿರ್ತಕ್ಕಂಥ ಬೆಲೆ ಅನುಕೂಲಕರವಾಗದೇ ಇದ್ರೆ, ಅಂದ್ರೆ ಪ್ರಚಲಿತ ಇರ್ತಕ್ಕಂಥ ಬೆಲೆ ಬಹಳ ಕಡಿಮೆ ಇತ್ತು ಅಂದ್ರೆ, ಭವಿಷ್ಯದಲ್ಲಿ ಆ ಉತ್ಪನ್ನದ ಬೆಲೆ ಹೆಚ್ಚಾಗಬಹುದು ಅಂತ ನಿರೀಕ್ಷೆ ಇತ್ತು ಅಂತಂದ್ರೆ ಸಂಘ ಏನಪ್ಪಾ ಅಂದ್ರೆ ಆ ಸರಕುಗಳನ್ನ ಅಥವಾ ಆ ಉತ್ಪನ್ನಗಳನ್ನ ಏನಪ್ಪಾ ಅಂದ್ರೆ ಮಾರಾಟ ಮಾಡುವುದಿಲ್ಲ. ಅದೇನ್ ಮಾಡ್ತದ, ಒಂದು ಗೋಡನ್ದಾಗ ಆ ಎಲ್ಲಾ ಉತ್ಪನ್ನಗಳನ್ನ ಅಷ್ಟೇ ಸಂಗ್ರಹಣೆ ಇಡ್ತದ, ಸ್ಟೋರ್ ಮಾಡಿ ಇಡ್ತದ. ಉತ್ಪನ್ನವನ್ನ ಮಾರಾಟ ಮಾಡಿದ ನಂತರ, ಯಾವಾಗ ಉತ್ಪನ್ನ ಮಾರಾಟ ಮಾಡ್ತದ್ರಿ ಇದು, ಮಾರುಕಟ್ಟೆಯಲ್ಲಿ ಬೆಲೆ ಒಳ್ಳೆ ಬೆಲೆ ಬಂತು ಅಂತಂದ್ರೆ ಈ ಸಹಕಾರ ಸಂಘ ಏನ್ ಮಾಡ್ತದ, ಆವಾಗ ಆ ಎಲ್ಲಾ ಉತ್ಪನ್ನಗಳನ್ನ ಮಾರಾಟ ಮಾಡ್ತದ. ಮಾರಾಟ ಮಾಡಿದ ನಂತರ ಸಂಘವು ರೈತರಿಗೆ ಎಷ್ಟು ಅಮೌಂಟ್ ಕೊಡ್ಬೇಕಲ್ರಿ, ಆ ಉಳಿಕೆ ಹಣವನ್ನ ಪಾವತಿ ಮಾಡ್ತದ. ಮಾರುಕಟ್ಟೆ ಸಹಕಾರ ಸಂಘ ಏನ್ ಮಾಡ್ತದ, ವೇತನ ನೌಕರರಿಂದ ನಿರ್ವಹಿಸಲ್ಪಡ್ತದ. ಅಲ್ಲಿ ಎಂಪ್ಲಾಯಿಗಳು ಇರ್ತಾರೆ, ಅವರಿಂದ ನಿರ್ವಹಿಸಲ್ಪಡ್ತದ. ಇವ್ರಿಗೆ ಮತ್ತೆ ಸ್ಯಾಲರಿ ಎಲ್ಲ ಕೊಡ್ಬೇಕಲ್ರಿ, ಎಲ್ಲಿಂದ ಸ್ಯಾಲರಿ ಕೊಡ್ಬೇಕ್ರಿ, ಈ ಏನು ಉತ್ಪನ್ನ ಮಾರಾಟ ಮಾಡಿರ್ತದಲ್ರಿ, ಆ ಉತ್ಪನ್ನ ಮಾರಾಟ ಮಾಡಿದ ಮೇಲೆ ಇಂತಿಷ್ಟು ಕಮಿಷನ್ ಅಂತ ಆ ಸಹಕಾರ ಸಂಘ ಫಿಕ್ಸ್ ಮಾಡಿರ್ತದ. ಆ ಕಮಿಷನ್ ಮಾತ್ರ ತಗೊಳ್ತದ. ಕಮಿಷನ್ ತಗೊಂಡು ರೈತರಿಗೆ ಏನಪ್ಪಾ ಅಂದ್ರೆ ಮಾರಾಟ ಮಾಡಿರ್ತಕ್ಕಂಥದ್ದು ಹಣವನ್ನ ಪಾವತಿ ಮಾಡ್ತದೆ. ಆ ಕಮಿಷನ್ ಏನ್ ಬಂದಿರ್ತಲ್ಲ ಅದರಿಂದ ಆ ಸಹಕಾರ ಸಂಘ ನಿರ್ವಹಣೆ ಮಾಡ್ತಿರ್ತದೆ ಸ್ನೇಹಿತರೆ, ತನ್ನ ಕಾರ್ಯಗಳನ್ನ ನಿರ್ವಹಿಸ್ತಿರ್ತದ. ಇದು ಅನೇಕ ಹಳ್ಳಿಗಳನ್ನ ತನ್ನ ಕಾರ್ಯವ್ಯಾಪ್ತಿಯಾಗಿ ಹೊಂದಿರ್ತದೆ. ಒಂದೇ ಹಳ್ಳಿಯಿಂದ ಇದು ಉತ್ಪನ್ನಗಳ ಖರೀದಿ ಮಾಡಲ್ರಿ, ಅನೇಕ ಹಳ್ಳಿಗಳಿಂದ ಏನಪ್ಪಾ ಅಂದ್ರೆ ಈ ಸಹಕಾರ ಸಂಘ ಉತ್ಪನ್ನಗಳನ್ನ ಖರೀದಿ ಮಾಡಿ ಮಾರಾಟ ಮಾಡ್ತಾ ಸ್ನೇಹಿತರೆ. ಈ ಸಹಕಾರ ಸಂಘ ಸ್ಥಾಪನೆ ಮಾಡುವ ಉದ್ದೇಶ ಏನು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸಹಕಾರಿ ಮಾರಾಟದ ಪ್ರಾಥಮಿಕ ಉದ್ದೇಶ ಏನು ಅಂತಂದ್ರೆ ಉತ್ಪಾದಕರಿಗೆ ಯೋಗ್ಯ ಬೆಲೆಗಳನ್ನ ದೊರಕಿಸಿಕೊಡುವುದು. ರೈತ ಏನು ತನ್ನ ಬೆಳೆಗಳನ್ನ ಬೆಳೆದಿರ್ತಾನಲ್ರಿ, ಆ ಬೆಳೆಗೆ ಯೋಗ್ಯವಾಗಿರ್ತಕ್ಕಂಥ ಬೆಲೆಗಳನ್ನ ತಂದು ಕೊಡುವುದು. ಅದೇ ರೀತಿ ಅನುಭೋಗಿಗಳಿಗೆ ಅಂದ್ರೆ ಆ ಉತ್ಪನ್ನ ಯಾರು ಖರೀದಿ ಮಾಡ್ತಾರಲ್ರಿ, ಆ ಖರೀದಿದಾರನಿಗೆ ನ್ಯಾಯಯೋಚಿತ ಬೆಲೆಗಳಲ್ಲಿ ಸರಕುಗಳನ್ನ ಒದಗಿಸುವುದು. ಇದು ಮಾರಾಟ ಸಹಕಾರ ಸಂಘದ ಪ್ರಾಥಮಿಕ ಉದ್ದೇಶ ಸ್ನೇಹಿತರೆ. ತನ್ನ ಸದಸ್ಯರ ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ವ್ಯವಸ್ಥೆ ಮಾಡುವುದು, ಆಮೇಲೆ ಕೃಷಿ ಉತ್ಪನ್ನಗಳ ಭದ್ರತೆಯ ಮೇಲೆ ತನ್ನ ಸದಸ್ಯರಿಗೆ ಸಾಲ ಸೌಲಭ್ಯಗಳನ್ನ ಒದಗಿಸುವುದು, ಸದಸ್ಯರ ಉತ್ಪನ್ನಗಳ ಸಂರಕ್ಷಣೆಗಾಗಿ ದಾಸ್ತಾನು ಮಳಿಗೆಗಳ ವ್ಯವಸ್ಥೆ ಮಾಡಿಕೊಡುವುದು. ಇದೇ ಪಾಯಿಂಟ್ಸ್ ಮೇಲೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ನೋಡ್ರಿ. ಅಂದ್ರೆ ಸ್ಟೋರ್ ಮಾಡಿಡುವುದಕ್ಕಾಗಿ ದಾಸ್ತಾನು ಮಳಿಗೆಗಳ ವ್ಯವಸ್ಥೆ ಮಾಡಿಕೊಡುತ್ತದೆ. ಉತ್ಪನ್ನದ ಅತ್ಯಂತ ಇತ್ತೀಚಿನ ಮತ್ತು ಪ್ರಾಮಾಣೀಕೃತ ವಿಧಗಳನ್ನ ಬೆಳೆಯಲು ಸದಸ್ಯರಿಗೆ ಉತ್ತೇಜನ ನೀಡುವುದು, ಸದಸ್ಯರಲ್ಲಿ ಉಳಿತಾಯ, ಸ್ವಸಹಾಯ ಮತ್ತು ಸಹಕಾರವನ್ನ ವಿಕಾಸಗೊಳಿಸುವುದು. ಇವಿಷ್ಟು ಈ ಮಾರಾಟ ಸಹಕಾರ ಸಂಘದ ಉದ್ದೇಶಗಳ ಸ್ನೇಹಿತರೆ. ಕರ್ನಾಟಕದಲ್ಲಿ ಕೃಷಿ ಮಾರುಕಟ್ಟೆ ಕ್ಷೇತ್ರ 3 ಹಂತಗಳಲ್ಲಿ ರಚನೆಯನ್ನ ಹೊಂದಿರತಕ್ಕಂಥದ್ದು. ತಾಲೂಕು ಮಟ್ಟದಲ್ಲಿ ತಾಲೂಕು ಕೃಷಿ ಉತ್ಪನ್ನ ಮಾರಾಟ ಸಹಕಾರ ಸಂಘಗಳು ಅಂತ ಅಸ್ತಿತ್ವದಲ್ಲಿ ಅದಾವ. ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳ ನಿಯಮಿತ ಅಂತ ಅಸ್ತಿತ್ವದಲ್ಲಿ ಅದ. ನೆಕ್ಸ್ಟ್ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಮಹಾಮಂಡಳ ಅಂತ ಹೇಳಿ ಅಸ್ತಿತ್ವದಲ್ಲಿ ಅದ. ಓಕೆ, ಈ ರೀತಿ 3 ಹಂತಗಳಲ್ಲಿ ರಚನೆಯನ್ನ ಹೊಂದಿರತಕ್ಕಂಥದ್ದು. ಇದಿಷ್ಟು ಮಾರಾಟ ಸಹಕಾರ ಸಂಘಗಳ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ 32ನೇ ಪ್ರಶ್ನೆ, ಭಾರತದಲ್ಲಿ ಸಹಕಾರಿ ಸಪ್ತಾಹವನ್ನು ಡ್ಯಾಶ್ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಅದ. ಅಂದ್ರೆ ಯಾವ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಸಿ, ನವೆಂಬರ್ ತಿಂಗಳಿನಲ್ಲಿ ಆಚರಣೆ ಮಾಡಲಾಗ್ತದೆ ಸ್ನೇಹಿತರೆ. ಅಖಿಲ ಭಾರತ ಸಹಕಾರಿ ಸಪ್ತಾಹ, ಆಲ್ ಇಂಡಿಯಾ ಕೋಆಪರೇಟಿವ್ ವೀಕ್, ಇದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ. ಭಾರತದ ಪ್ರಥಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರೂನವರು ಈ ಸಹಕಾರ ಚಳವಳಿಗೆ ನೀಡಿರ್ತಕ್ಕಂಥ ಪ್ರಾಶಸ್ತ್ಯವನ್ನ ಮರೆಸಿಕೊಳ್ಳುವ ಉದ್ದೇಶದಿಂದ ಅವರ ಜನ್ಮ ದಿನಾಂಕವಾದ ನವೆಂಬರ್ 14ರಿಂದ ಹಿಡ್ಕೊಂಡು 7 ದಿನಗಳ ಕಾಲ ಅಖಿಲ ಭಾರತ ಸಹಕಾರಿ ಸಪ್ತಾಹ ಅಂತ ಹೇಳಿ ಆಚರಣೆ ಮಾಡಲಾಗ್ತದೆ ಸ್ನೇಹಿತರೆ. ಸಹಕಾರ ತತ್ವಗಳನ್ನ ಪ್ರಸಿದ್ಧಿಪಡಿಸುವ ಉದ್ದೇಶ ಈ ಸಪ್ತಾಹ ಆಚರಣೆ ಹೊಂದಿರ್ತದೆ. ಮಹಾಮಂಡಳದ ನೇತೃತ್ವ ಮತ್ತು ನಿರ್ದೇಶನದಲ್ಲಿ ಜಿಲ್ಲಾ ಸಹಕಾರಿ ಒಕ್ಕೂಟಗಳ ಮಾರ್ಗದರ್ಶನದಲ್ಲಿ ಈ ಸಪ್ತಾಹವನ್ನ ಪ್ರತಿಯೊಂದು ತಾಲೂಕಿನಲ್ಲಿಯೂ ಕೂಡ ನಡೆಸಲಾಗ್ತದೆ.
ಮಹಾಮಂಡಳದ ನೇತೃತ್ವ ಮತ್ತು ನಿರ್ದೇಶನದಲ್ಲಿ, ಜಿಲ್ಲಾ ಸಹಕಾರಿ ಒಕ್ಕೂಟಗಳ ಮಾರ್ಗದರ್ಶನದಲ್ಲಿ ಈ ಸಪ್ತಾಹವನ್ನ ಪ್ರತಿಯೊಂದು ತಾಲೂಕಿನಲ್ಲಿ ನಡೆಸಲಾಗ್ತದೆ. 2023ರಲ್ಲಿ ಆಚರಿಸಲಾದ ಅಖಿಲ ಭಾರತ ಸಹಕಾರಿ ಸಪ್ತಾಹ 70ನೇ ಸಹಕಾರಿ ಸಪ್ತಾಹವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು 2023ರಲ್ಲಿ ಆಚರಿಸಲಾದ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಘೋಷ ವ್ಯಾಖ್ಯೆ ಏನಾಗಿತ್ತು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಮೇಕಿಂಗ್ ಇಂಡಿಯಾದಲ್ಲಿ ಸಹಕಾರಿಗಳ ಪಾತ್ರ, 5 ಟ್ರಿಲಿಯನ್ ಆರ್ಥಿಕತೆ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳು, ರೋಲ್ ಆಫ್ ಕೋಆಪರೇಟಿವ್ಸ್ ಇನ್ ಮೇಕಿಂಗ್ ಇಂಡಿಯಾ, 5 ಟ್ರಿಲಿಯನ್ ಎಕಾನಮಿ ಅಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್. ಇದು 2023ರಲ್ಲಿ ಆಚರಿಸಲಾದ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಘೋಷ ವ್ಯಾಖ್ಯವಾಗಿತ್ತು ಸ್ನೇಹಿತರೆ. ಇದಿಷ್ಟು ಅಖಿಲ ಭಾರತ ಸಹಕಾರಿ ಸಪ್ತಾಹದ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ 33ನೇ ಪ್ರಶ್ನೆ, ಕೃಷಿ ಕ್ಷೇತ್ರಕ್ಕೆ ಕೊಡುವ ಸಾಲಗಳಲ್ಲಿ ಉತ್ಪಾದನಾ ಸಾಲ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, ಬೆಳೆ ಸಾಲ ಅಂತ ಕರಿತೀವಿ ಸ್ನೇಹಿತರೆ. ಈ ಉತ್ಪಾದನಾ ಸಾಲ ಅಂದ್ರೂ ಒಂದೇ, ಬೆಳೆ ಸಾಲ ಅಂದ್ರೂ ಒಂದೇ, ಇನ್ನ ಒಂದು ಬರ್ತದ ಅಲ್ಪಾವಧಿ ಸಾಲ ಅಂತ ಬರ್ತದೆ. ಅಲ್ಪಾವಧಿ ಸಾಲ ಅಂದ್ರೂ ಕೂಡ ಒಂದೇ ಸ್ನೇಹಿತರೆ. ಈ ಅಲ್ಪಾವಧಿ ಸಾಲದ ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ಕೃಷಿಗೆ ಸಾಮಾನ್ಯವಾಗಿ ಬೆಳೆಯ ಉತ್ಪಾದನೆಯ ಉದ್ದೇಶಕ್ಕಾಗಿ, ಇಲ್ಲೇ ಬಂತು ನೋಡ್ರಿ, ಬೆಳೆಯ ಉತ್ಪಾದನೆಯ ಉದ್ದೇಶಕ್ಕಾಗಿ ಪೂರೈಸುವ ಸಾಲವನ್ನ ನಾವು ಅಲ್ಪಾವಧಿ ಸಾಲ ಅಥವಾ ಬೆಳೆ ಸಾಲ ಅಂತ ಕರಿತೀವಿ. ಬೆಳೆಯ ಉತ್ಪಾದನೆಯ ಉದ್ದೇಶಕ್ಕಾಗಿ ಏನು ಸಾಲ ಕೊಡ್ತದಲ್ರಿ, ಆ ಸಾಲವನ್ನ ನಾವು ಅಲ್ಪಾವಧಿ ಸಾಲ ಅಂತಾನೂ ಕೂಡ ಕರಿತೀವಿ, ಅದನ್ನ ಬೆಳೆ ಸಾಲ ಅಂತಾನೂ ಕೂಡ ಕರಿತೀವಿ ಸ್ನೇಹಿತರೆ. ಇದೇ ಪಾಯಿಂಟ್ಸ್ ಮೇಲೆ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಸಾಲದ ಮರುಪಾವತಿಯ ಅವಧಿ ಸಾಮಾನ್ಯವಾಗಿ 12ರಿಂದ 18 ತಿಂಗಳಾಗಿರ್ತದೆ. ಈ ಸಾಲವನ್ನ ಗ್ರಾಮಾಂತರ ಪ್ರದೇಶದಲ್ಲಿ ಇರುವಂತಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ತಮ್ಮ ರೈತ ಸದಸ್ಯರಿಗೆ ಪೂರೈಸ್ತಾವ. ಈ ಸಾಲದ ಉದ್ದೇಶ ಏನು ಅಂತಂದ್ರೆ, 1 ವರ್ಷದಲ್ಲಿ ಬೆಳೆದು ಫಲ ನೀಡ್ತಕ್ಕಂಥ ಬೆಳೆಗಳನ್ನ ಬೆಳಿಲಕ್ಕ ಸಾಲವನ್ನ ನೀಡಲಾಗ್ತದೆ. ಈ ಸಾಲಗಳನ್ನ 2 ಘಟಕಗಳ ಮೂಲಕ ನೀಡಲಾಗ್ತದೆ. ಘಟಕ ಎ ಮತ್ತು ಘಟಕ ಬಿ ಅಂತ ಹೇಳಿ 2 ಘಟಕಗಳ ಮೂಲಕ ಈ ಬೆಳೆ ಸಾಲವನ್ನ ಅಥವಾ ಅಲ್ಪಾವಧಿ ಸಾಲವನ್ನ ನೀಡಲಾಗ್ತದೆ. ಈ ಅಲ್ಪಾವಧಿ ಸಾಲವನ್ನ ನಬಾರ್ಡ್ ಕಾಯ್ದೆ 1981ರ ಕಲಂ 21ರ ಪ್ರಕಾರ, ಅಂದ್ರೆ ಸೆಕ್ಷನ್ 21ರ ಪ್ರಕಾರ ನೀಡಲಾಗ್ತದೆ. ಘಟಕ ಎ ಅಂತಂದ್ರೆ ಏನ್ರಿ, ಘಟಕ ಎ ದಲ್ಲಿ ನಗದು ರೂಪದಲ್ಲಿ ಸಾಲವನ್ನ ನೀಡೋದು, ಅಂದ್ರೆ ಹಣದ ರೂಪದಲ್ಲಿ ಸಾಲವನ್ನ ಕೊಡೋದು. ಘಟಕ ಬಿ ದಲ್ಲಿ ವಸ್ತುಗಳ ಮೂಲಕ ಸಾಲವನ್ನ ನೀಡುವುದು. ವಸ್ತುಗಳ ಮೂಲಕ ಅಂತಂದ್ರೆ, ಈಗ ರೈತರಿಗೆ ಬೆಳಿಲಿಕ್ಕೆ ಬೀಜ ಬೇಕು, ಗೊಬ್ಬರ ಬೇಕು, ಕ್ರಿಮಿನಾಶಕ ಔಷಧಿಗಳು ಬೇಕು, ಸಣ್ಣ ಸಣ್ಣ ಮಷಿನ್ಗಳು ಬೇಕು. ಈ ರೀತಿಯ ವಸ್ತುಗಳ ಮೂಲಕ ಸಾಲವನ್ನ ನೀಡುವುದು. ಇದು ಘಟಕ ಬಿ ಯಲ್ಲಿ ನೀಡತಕ್ಕಂಥ ಸಾಲಗಳ ಸ್ನೇಹಿತರೆ. ಸದಸ್ಯರು ಬೆಳೆಯುವ ಬೆಳೆ, ಬೆಳೆಯುವ ಕ್ಷೇತ್ರ, ಆಮೇಲೆ ಅವರು ಮರುಪಾವತಿ ಮಾಡುವ ಶಕ್ತಿಯ ಆಧಾರದ ಮೇಲೆ ಈ ಸಾಲವನ್ನ ನೀಡಲಾಗ್ತದೆ. ಸಾಲ ಎಲ್ಲರಿಗೂ ಕೊಡುವುದಿಲ್ರಿ. ಸದಸ್ಯರು ಯಾವ ಬೆಳೆ ಬೆಳೀತಾ ಇದ್ದಾರೆ, ಆಮೇಲೆ ಅವ್ರ ಕಡೆ ಎಷ್ಟು ಕೃಷಿ ಭೂಮಿ ಅದ, ಆಮೇಲೆ ಸಾಲ ಕೊಟ್ಟ ಮೇಲೆ ಮರುಪಾವತಿಯ ಸಾಮರ್ಥ್ಯ ಯಾವ ಮಟ್ಟಿಗೆ ಅದ ಅಂತ ಎಲ್ಲವನ್ನ ಚೆಕ್ ಮಾಡಿ ಸಾಲವನ್ನ ನೀಡಲಾಗ್ತದೆ. ಇದಿಷ್ಟು ಅಲ್ಪಾವಧಿಯ ಸಾಲದ ಬಗ್ಗೆ ಮಾಹಿತಿ ಆಗಿತ್ತು ಸ್ನೇಹಿತರೆ. ನೆಕ್ಸ್ಟ್ 34ನೇ ಪ್ರಶ್ನೆ, ಸಹಕಾರ ಸಂಘದ ಬೈಲಾಗೆ ಮಾಡುವ ಯಾವುದೇ ತಿದ್ದುಪಡಿಯನ್ನ ಯಾರು ಅನುಮೋದಿಸಬೇಕಾಗುತ್ತದೆ ಅಂತ ಪ್ರಶ್ನೆ ಸ್ನೇಹಿತರೆ. ಯಾವುದೇ ಒಂದು ಸಹಕಾರ ಸಂಘದ ಬೈಲಾ ತಿದ್ದುಪಡಿ ಮಾಡಬೇಕಾಗಿತ್ತು ಅಂದ್ರೆ ಅದನ್ನ ಯಾರು ಅನುಮೋದಿಸಬೇಕು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಿ, ಸಾಮಾನ್ಯ ಸಭೆ ಸ್ನೇಹಿತರೆ. ಇದಕ್ಕೆ ಸರ್ವ ಸದಸ್ಯರ ಸಭೆ ಅಂತಾನೂ ಕೂಡ ಕರೀತಾರೆ. ಈ ಸಭೆ ಅನುಮೋದನೆ ಮಾಡಬೇಕಾಗ್ತದೆ. ಕಲಂ 12 ನಿಯಮ 6. ಈ ಕಲಂ 12 ನಿಯಮ 6 ಉಪನಿಯಮಗಳು ಮತ್ತು ಉಪನಿಯಮಗಳ ತಿದ್ದುಪಡಿಯ ಬಗ್ಗೆನೇ ಹೇಳ್ತಾ ಸ್ನೇಹಿತರೆ. ಈ ಸೆಕ್ಷನ್ 12 ನಿಯಮ 6 ಏನ್ ಹೇಳ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಪ್ರತಿ ಸಹಕಾರ ಸಂಘವು ತನ್ನ ಉದ್ದೇಶಗಳು, ಸದಸ್ಯತ್ವ, ಸಂಪನ್ಮೂಲಗಳ, ಆಡಳಿತ, ಆಮೇಲೆ ಮುಂತಾದ ವಿಷಯಗಳಿಗೆ ಸಂಬಂಧಪಟ್ಟಂಗ ಉಪನಿಯಮಗಳನ್ನ ರಚಿಸಿಕೊಳ್ಳತಕ್ಕದ್ದು ಅಂತ ಈ ಸೆಕ್ಷನ್ ಹೇಳ್ತಾ ಸ್ನೇಹಿತರೆ. ಅಂದ್ರೆ ಯಾವುದೇ ಒಂದು ಸಹಕಾರ ಸಂಘ ಸ್ಥಾಪನೆ ಮಾಡಬೇಕಾಗಿತ್ತು ಅಂದ್ರೆ, ಸ್ಥಾಪನೆ ಮಾಡುವುದಕ್ಕಿಂತ ಮುಂಚೆ ಯಾವ ಉದ್ದೇಶಕ್ಕಾಗಿ ಆ ಸಹಕಾರ ಸಂಘ ಸ್ಥಾಪನೆ ಮಾಡಲಾಗ್ತಿದೆ, ಸದಸ್ಯರು ಎಷ್ಟು ಜನ ಈಗ ಪ್ರಸ್ತುತವಾಗಿ ಅದಾರ, ಆಮೇಲೆ ಸಂಪನ್ಮೂಲಗಳೇನು ಅಂದ್ರೆ ಹಣಕಾಸು ಎಲ್ಲೆಲ್ಲಿಂದ ಈ ಸಹಕಾರ ಸಂಘಕ್ಕೆ ತೆಗೆದುಕೊಳ್ಳಲಾಗಿತ್ತು, ಆಮೇಲೆ ಆಡಳಿತ ವ್ಯವಸ್ಥೆ ಏನು ಅಂತ ಅನ್ನೋದ್ರ ಬಗ್ಗೆ, ಆಮೇಲೆ ಮುಂತಾದ ವಿಷಯಗಳಿಗೆ ಸಂಬಂಧಪಟ್ಟಂಗ ಮೊದಲು ಉಪನಿಯಮಗಳು ರಚನೆ ಮಾಡಬೇಕಾಗ್ತದೆ ಸ್ನೇಹಿತರೆ.
ಪ್ರತಿಯೊಂದು ಸಹಕಾರ ಸಂಘ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಉಪನಿಯಮಗಳು ರಚನೆ ಮಾಡುವುದು ಅಗತ್ಯ ಅಂತ ಈ ಸೆಕ್ಷನ್ ಹೇಳ್ತದೆ. ಸಂಘ ಸ್ಥಾಪಿತವಾದಾಗ ಈ ಉಪನಿಯಮಗಳ ನಿಬಂಧಕರಿಂದ ನೋಂದಣಿ ಆಗಿ ಅದು ಸಂಘದ ಸಂವಿಧಾನ ಆಗ್ತದೆ. ಈ ಉಪನಿಯಮಗಳೇನದಲ್ಲ ನೋಂದಣಾಧಿಕಾರಿಯಿಂದ ರಿಜಿಸ್ಟರ್ ಆಗ್ತಾವ, ರಿಜಿಸ್ಟ್ರಾರ್ನಿಂದ ರಿಜಿಸ್ಟರ್ ಆಗ್ತಾವ, ರಿಜಿಸ್ಟರ್ ಆಗಿ ಆ ಉಪನಿಯಮಗಳ ಪ್ರತಿಯೊಂದು ಸಹಕಾರ ಸಂಘದ ಸಂವಿಧಾನ ಆಗಿರ್ತದೆ. ಉಪನಿಯಮಗಳನ್ನ ಕಾಯ್ದೆ ಮತ್ತು ನಿಯಮಗಳಿಗೆ ಅನುಸಾರವಾಗಿ ರಚನೆ ಮಾಡಬೇಕಾಗ್ತದೆ. ಉಪನಿಯಮಗಳಲ್ಲಿ ಕಡ್ಡಾಯವಾಗಿ ಇರಬೇಕಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ನೋಡೋದಾದ್ರೆ ಸಂಘದ ಹೆಸರು ಮತ್ತು ವಿಳಾಸ, ಆಮೇಲೆ ಅದರ ಕಾರ್ಯವ್ಯಾಪ್ತಿ, ಸಂಘದ ಉದ್ದೇಶಗಳು ಅಂದ್ರೆ ಸಹಕಾರ ಸಂಘ ಸ್ಥಾಪನೆ ಮಾಡುವ ಉದ್ದೇಶ, ನೆಕ್ಸ್ಟ್ ಸಂಪನ್ಮೂಲಗಳನ್ನ ಯಾವ ವಿಧದಿಂದ ಕ್ರೋಢೀಕರಿಸಲಾಗುತ್ತದೆ, ನೆಕ್ಸ್ಟ್ ಸದಸ್ಯರು ಜವಾಬ್ದಾರಿಯ ಸ್ವರೂಪ ಮತ್ತು ಗಾತ್ರ, ಸಂಘದ ಸಂಪನ್ಮೂಲಗಳನ್ನ ಯಾವ ಉದ್ದೇಶಗಳಿಗಾಗಿ ಬಳಸಲಾಗ್ತದೆ, ಸದಸ್ಯರಾಗಲು ಅರ್ಹತೆಗಳೇನು, ಆಮೇಲೆ ಅವರ ಪ್ರವೇಶದ ನಿಬಂಧನೆಗಳೇನು, ಆಮೇಲೆ ಅವರ ಹಕ್ಕು ಮತ್ತು ಬಾಧ್ಯತೆಗಳೇನು, ನೆಕ್ಸ್ಟ್ ಸಭೆಗಳನ್ನ ಕರೆಯುವ ವಿಧಾನ, ಆಡಳಿತ ಮಂಡಳಿಯ ಸ್ವರೂಪ, ಗಾತ್ರ, ರಚನೆ ಹಾಗೂ ಅದರ ಕರ್ತವ್ಯಗಳು ಮತ್ತು ಅಧಿಕಾರಗಳು, ನೆಕ್ಸ್ಟ್ ಸಂಘದ ನೌಕರ ವರ್ಗದ ನೇಮಕಾತಿ, ತೆಗೆದುಹಾಕುವುದು, ಸೇವಾ ನಿಬಂಧನೆಗಳು, ಕರ್ತವ್ಯಗಳು ಮತ್ತು ಅಧಿಕಾರಗಳು, ಲಾಭ ವಿಲೇವಾರಿ, ಲೆಕ್ಕಪತ್ರ ನಿರ್ವಹಣೆ ಹಾಗೂ ಆರ್ಥಿಕ ತಕ್ತೆಗಳ ತಯಾರಿಕೆ, ಸಂಘದ ಚಟುವಟಿಕೆಗಳ ಅಗತ್ಯವಿರುವ ಅಂಶಗಳು. ಇದಲ್ದನೆ ಇವಿಷ್ಟು ಉದ್ದೇಶಗಳು ಅಲ್ಲದೆ ಉದ್ದೇಶದ ಸಾಧನೆಗಾಗಿ ಅಗತ್ಯವಿರುವ ನಿಯಮಗಳ ಅವಕಾಶವನ್ನು ಉಪನಿಯಮಗಳಲ್ಲಿ ಸೇರಿಸಬಹುದು ಸ್ನೇಹಿತರೆ. ಇವಿಷ್ಟು ಮಾಹಿತಿಗಳು ಆ ಉಪನಿಯಮದಲ್ಲಿ ಕಡ್ಡಾಯವಾಗಿ ಇರಬೇಕು ಸ್ನೇಹಿತರೆ. ಉಪನಿಯಮಗಳಲ್ಲಿ ಕಡ್ಡಾಯವಾಗಿ ಇರಬೇಕಾದ ಅಂಶಗಳು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಯದ ಅಂತ ನಾನು ಅನ್ಕೊಳ್ತೀನಿ. ನೆಕ್ಸ್ಟ್ ಸಂಘವು ಕಾಲಕ್ಕೆ ತಕ್ಕಂಗ ಆಮೇಲೆ ತನ್ನದ ಉದ್ದೇಶಗಳ ಸಾಧನೆಗಾಗಿ ಈಗ ಇರ್ತಕ್ಕಂಥ ಉಪನಿಯಮವನ್ನ ತಿದ್ದುಪಡಿ ಮಾಡಬೇಕಾಗಿರ್ತಕ್ಕಂಥ ಪ್ರಸಂಗಗಳು ಬರ್ತಾವ ಸ್ನೇಹಿತರೆ. ಆ ತಿದ್ದುಪಡಿ ಯಾವ ರೀತಿ ಮಾಡಬೇಕು ಅಂದ್ರೆ ತಿದ್ದುಪಡಿಯ ವಿಧಾನಗಳೇನು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ತಿದ್ದುಪಡಿಯನ್ನ ಮಹಾಸಭೆಯಲ್ಲಿ ಮಾಡಬೇಕಂತ ಹೇಳ್ತದ. ಮಹಾಸಭೆಗೆ ನೀಡುವ ನೋಟಿಸಿನಲ್ಲಿ ಏನು ತಿದ್ದುಪಡಿ ಮಾಡಬೇಕಾಗಿದೆಯೋ ಆ ಅಂಶವನ್ನು ನಮೂದಿಸಿ ಅದಕ್ಕೆ ವಿವರವಾದ ಕಾರಣಗಳನ್ನ ನೀಡಬೇಕು. ಈ ಸೆಕ್ಷನ್ ಏನ್ ಹೇಳ್ತದಂತಂದ್ರ ಮಹಾಸಭೆಗೆ ನೀಡುವ ನೋಟಿಸಿನಲ್ಲಿ ಏನು ತಿದ್ದುಪಡಿ ಮಾಡಬೇಕಾಗಿದೆಯೋ ಆ ಅಂಶವನ್ನ ನಮೂದಿಸಬೇಕು. ಆಮೇಲೆ ಯಾವ ಕಾರಣಕ್ಕಾಗಿ ತಿದ್ದುಪಡಿ ಮಾಡಲಾಗ್ತಾ ಇದೆಯೋ ಆ ಕಾರಣಗಳನ್ನ ವಿವರವಾಗಿ ಆ ನೋಟಿಸಿನಲ್ಲಿ ನೀಡಬೇಕು ಅಂತ ಈ ಸೆಕ್ಷನ್ 12 ಹೇಳ್ತದ. ಮಹಾಸಭೆಯಲ್ಲಿ ಹಾಜರಿರುವ ಸದಸ್ಯರಲ್ಲಿ 3/2 ಸದಸ್ಯರು ತಿದ್ದುಪಡಿಗೆ ಮತ ಹಾಕಬೇಕು. ಈ 3/2 ಸದಸ್ಯರು ಆ ತಿದ್ದುಪಡಿಗೆ ಒಪ್ಪಿಗೆ ನೀಡಿಗೆಸಿಂದ ಮತ ಹಾಕಿದ್ರು ಅಂತಂದ್ರೆ ಆ ತಿದ್ದುಪಡಿ ಅಪ್ರೂವಲ್ ಆಗ್ತದೆ. ಮಹಾಸಭೆ ಅಥವಾ ಸರ್ವ ಸದಸ್ಯರ ಸಭೆಯಲ್ಲಿ ಅದೇನಾಗ್ತದೆ ಅಪ್ರೂವಲ್ ಆಗ್ತದೆ. ಹೀಗೆ ಮಹಾಸಭೆ ಅಂಗೀಕರಿಸಿದ ಸೂಕ್ತ ಪ್ರಸ್ತಾವನೆಯ ಮೂಲಕ ನಿಬಂಧಕರಿಗೆ ನೋಂದಣಿಗಾಗಿ ಅದನ್ನ ಕಳಿಸ್ಬೇಕು. ತಿದ್ದುಪಡಿ ಏನ್ ಮಾಡಿರ್ತಿರಲ್ರ ಆ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಪ್ರಸ್ತಾವನೆಯನ್ನ ಅಥವಾ ಪ್ರಪೋಸಲ್ ಅನ್ನ ನಿಬಂಧಕರಿಗೆ ನೋಂದಣಿಗಾಗಿ ಮತ್ತೊಮ್ಮೆ ಕಳಿಸ್ಬೇಕು. ಮಹಾಸಭೆ ನಿರ್ಣಯವಾದ 60 ದಿನದ ಒಳಗ ಆ ತಿದ್ದುಪಡಿಯ ಪ್ರಸ್ತಾವನೆಯನ್ನ ನಿಬಂಧಕರಿಗೆ ಕಳಿಸ್ಬೇಕು. ನಿಬಂಧಕರ ನೋಂದಣಿ ಮಾಡಿದ ನಂತರ ಆ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಜಾರಿಗೆ ಬರ್ತದೆ ಸ್ನೇಹಿತರೆ. ಪ್ರಸ್ತಾವನೆ ಸಲ್ಲಿಸಿದ 3 ತಿಂಗಳ ಒಳಗಾಗಿ ನಿಬಂಧಕರು ಆ ತಿದ್ದುಪಡಿಯ ಬಗ್ಗೆ ಆದೇಶವನ್ನ ಹೊರಡಿಸಬೇಕು. ಅಂದ್ರೆ ಆ ತಿದ್ದುಪಡಿ ಅಂಗೀಕಾರ ಮಾಡಲಾಗಿದೆ ಅಂತಾರೆ ಆರ್ಡರ್ ಹೊರಡಿಸಲಿ, ಆ ತಿದ್ದುಪಡಿ ತಿರಸ್ಕರಿಸಲಾಗಿದೆ ಅಥವಾ ರಿಜೆಕ್ಟ್ ಮಾಡಲಾಗಿದೆ ಅಂತಾರೆ ಆರ್ಡರ್ ಹೊರಡಿಸಲಿ ಅಥವಾ ಆದೇಶ ಹೊರಡಿಸಲಿ, ಒಟ್ಟು 3 ತಿಂಗಳ ಒಳಗಾಗಿ ಆ ನಿಬಂಧಕ ಆ ತಿದ್ದುಪಡಿಯ ಬಗ್ಗೆ ಆದೇಶವನ್ನ ನೀಡಬೇಕು. ತಿದ್ದುಪಡಿ ತಿರಸ್ಕೃತವಾಗಿತ್ತು ಅಂತಂದ್ರೆ ಸಂಘ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಇನ್ ಕೇಸ್ ತಿದ್ದುಪಡಿ ನೋಂದಣಿ ಪ್ರಸ್ತಾವನೆ ತಲುಪಿದ 3 ತಿಂಗಳ ಒಳಗಾಗಿ ನಿಬಂಧಕ ಏನೂ ಕ್ರಮ ಕೈಗೊಳ್ಳಲಿಲ್ಲ ಅಂತಂದ್ರೆ ಆ ತಿದ್ದುಪಡಿ ನೋಂದಣಿ ಆಗಿದೆ ಅಂತ ಹೇಳಿ ಆ ಸಹಕಾರ ಸಂಘ ಭಾವಿಸತಕ್ಕದ್ದು ಅಂತ ಈ ಸೆಕ್ಷನ್ ಹೇಳ್ತಾ ಸ್ನೇಹಿತರೆ. ಇದಿಷ್ಟು ಉಪನಿಯಮ ಮತ್ತು ಉಪನಿಯಮಗಳ ತಿದ್ದುಪಡಿಗಳ ಬಗ್ಗೆ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ 2-3 ಸ್ಲೈಡ್ಗಳಲ್ಲಿ ನಿಮಗೆ ಉಪನಿಯಮಗಳಂದ್ರೇನು, ಉಪನಿಯಮಗಳನ್ನ ಯಾವ ರೀತಿ ತಿದ್ದುಪಡಿ ಮಾಡಲಾಗ್ತದೆ, ಆಮೇಲೆ ಉಪನಿಯಮಗಳಲ್ಲಿ ಏನೇನು ಪ್ರಮುಖ ಕಡ್ಡಾಯ ಅಂಶಗಳು ಇರ್ಬೇಕಂತ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿತು ಸ್ನೇಹಿತರೆ. ಈ ಪ್ರಶ್ನೆಗೆ ಉತ್ತರನ ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ಕೊಳ್ತೀನಿ. ಮಹಾಸಭೆ ಅಂತಂದ್ರೆ ಸಾಮಾನ್ಯ ಸಭೆ ಸ್ನೇಹಿತರೆ. ಅದು ಸಾಮಾನ್ಯ ಸಭೆ ವರ್ಷಕ್ಕೊಮ್ಮೆ ನಡೀತದೆ. ಅದು ಸರ್ವ ಸದಸ್ಯರ ಸಭೆ ಅಂತಾನೂ ಕೂಡ ಕರೀತಾರೆ. ಅದು ಎಲ್ಲಾ ಸದಸ್ಯರು ಆ ಸಭೆಯಲ್ಲಿ ಪಾಲ್ಗೊಳ್ತಾರ.
ಆ ಸಭೆಯ 3/2 ಭಾಗದಷ್ಟು ಜನ ಸದಸ್ಯರ ತಿದ್ದುಪಡಿಗೆ ಒಪ್ಪಿಗೆ ನೀಡಿ ಮತ ಹಾಕಿದ್ರಂದ್ರೆ ಮಾತ್ರ ಆ ತಿದ್ದುಪಡಿ ಏನಂದ್ರೆ ಆ ಸಭೆಯಿಂದ ಅಪ್ರೂವಲ್ ಆಗ್ತದೆ, ಇಲ್ಲ ಅಂತಂದ್ರೆ ಆ ಸಭೆಯಿಂದ ಅಪ್ರೂವಲ್ ಆಗಂಗಿಲ್ಲ ಸ್ನೇಹಿತರೆ. ಇದಿಷ್ಟು ಉಪನಿಯಮ ಮತ್ತು ಉಪನಿಯಮಗಳ ತಿದ್ದುಪಡಿ ವಿಧಾನ, ಆಮೇಲೆ ಉಪನಿಯಮಗಳಲ್ಲಿ ಏನೇನು ಪ್ರಮುಖ ಅಂಶಗಳ ಇರಬೇಕಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಆಗಿತ್ತು ಸ್ನೇಹಿತರೆ. ನೆಕ್ಸ್ಟ್ 35ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಹಕಾರಿ ಕ್ಷೇತ್ರದ ಸಂಸ್ಥೆ ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ, ಇಪ್ಕೋ. ಇದು ಸಹಕಾರಿ ಸಂಘ ಸ್ನೇಹಿತರೆ. ಇದು ಸಹಕಾರಿ ಸಂಘ, ಇದು ಸಹಕಾರಿ ಸಂಘ ಇದು. ಓಕೆ ರೀ. NDDB ಅಂತಂದ್ರ ಹೈನುಗಾರಿಕೆ ಬೋರ್ಡ್ ಸ್ನೇಹಿತರೆ, ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್. ಇದು ಬೋರ್ಡ್ ಅದ. RRB ಅಂತಂದ್ರೆ ಗ್ರಾಮೀಣ ಬ್ಯಾಂಕ್ಗಳಿವು. ಆಮೇಲೆ ನಬಾರ್ಡ್ ಅಂತಂದ್ರೆ ಕೃಷಿ ಕ್ಷೇತ್ರಕ್ಕೆ ಸಾಲ ಒದಗಿಸ್ತಕ್ಕಂಥದ್ದು, ಕೃಷಿ ಮತ್ತು ಗ್ರಾಮೀಣ ಆರ್ಥಿಕತೆಗೆ ಹಣಕಾಸನ್ನ ಪೂರೈಕೆ ಮಾಡ್ತಕ್ಕಂಥ ಸಂಸ್ಥೆಗಳ ಸ್ನೇಹಿತರೆ. ಇವೆಲ್ಲವೂ ಕೂಡ ಸಹಕಾರಿ ಕ್ಷೇತ್ರಕ್ಕೆ ಸ್ವಲ್ಪ ಲಿಂಕ್ ಅದಾವ. ಆದ್ರೆ ಫುಲ್ ನಿಯರೆಸ್ಟ್ ಆನ್ಸರ್ ನೋಡೋದಾದ್ರೆ ಇಪ್ಕೋ. ಇದು ಸಹಕಾರ ಸಂಘನೇ ಸ್ನೇಹಿತರೆ, ಹಾಗಾಗಿ ಸರಿಯಾದ ಉತ್ತರ ಇಪ್ಕೋ ಸ್ನೇಹಿತರೆ. ಇಪ್ಕೋದ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ನೋಡೋಣ ಸ್ನೇಹಿತರೆ. ಭಾರತೀಯ ರೈತರ ರಸಗೊಬ್ಬರ ಸಹಕಾರ ನಿಯಮಿತ, ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್, ನಾವು ಶಾರ್ಟ್ ಆಗಿ ಏನ್ ಮಾಡ್ತೀವಿ ಇಪ್ಕೋ ಅಂತ ಕರಿತೀವಿ. ಭಾರತ ಸರ್ಕಾರ 1967ರಲ್ಲಿ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿತ್ತು. ಈ ಸಂಘ ಭಾರತದಾದ್ಯಂತ ರೈತರಿಗೆ ರಾಸಾಯನಿಕ ಗೊಬ್ಬರದ ಉತ್ಪಾದನೆ ಆಮೇಲೆ ಪೂರೈಕೆಯನ್ನ ಮಾಡ್ತದ. ಇದರ ಮುಖ್ಯ ಗುರಿ ಅಂತಂದ್ರೆ ಭಾರತೀಯ ಕೃಷಿಕರನ್ನ ಬಲಿಷ್ಠಗೊಳಿಸುವುದು ಮತ್ತು ಗುಣಮಟ್ಟದ ರಾಸಾಯನಿಕ ಗೊಬ್ಬರವನ್ನ ಪೂರೈಕೆ ಮಾಡುವುದು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲೈತಿ. ಇಪ್ಕೋನಲ್ಲಿ 36,000ಕ್ಕಿಂತ ಹೆಚ್ಚು ಸಹಕಾರಿ ಸಂಸ್ಥೆಗಳದಾವ್ರಿ. ಇದು ವಿಶ್ವದ ಅತಿ ದೊಡ್ಡ ಫರ್ಟಿಲೈಸರ್ ಸಹಕಾರಿ ಸಂಸ್ಥೆಗಳಲ್ಲಿ ಒಂದು. ಇಪ್ಕೋನ ಮುಖ್ಯ ಉತ್ಪನ್ನಗಳೇನಂದ್ರೆ ಯಾವ ಯಾವ ಉತ್ಪನ್ನಗಳು ಈ ಇಪ್ಕೋ ಉತ್ಪಾದನೆ ಮಾಡ್ತದಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಯೂರಿಯಾ, DAP ಅಂದ್ರೆ ಡಿ ಅಮೋನಿಯಂ ಫಾಸ್ಫೇಟ್, ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಸಂಯೋಜನೆ ಒಳಗೊಂಡಿರ್ತಕ್ಕಂಥ ಗೊಬ್ಬರ, ಜಿಪ್ಸಮ್, ರಂಜಕ ಮತ್ತು ಗಂಧಕ ಹೊಂದಿರತಕ್ಕಂಥ ರಾಸಾಯನಿಕ ಗೊಬ್ಬರಗಳು, ನೆಕ್ಸ್ಟ್ ಅಮೋನಿಯಂ ಸಲ್ಫೇಟ್. ಇವಿಷ್ಟು ಉತ್ಪನ್ನಗಳನ್ನ ಈ ಇಪ್ಕೋ ಉತ್ಪಾದನೆ ಮಾಡ್ತಾರೆ ಸ್ನೇಹಿತರೆ. ರಾಸಾಯನಿಕ ಗೊಬ್ಬರಗಳ ಉತ್ಪಾದಿಸುವ ಮತ್ತು ವಿತರಿಸುವುದರ ಜೊತೆಗೆ ಈ ಸಂಸ್ಥೆಗಳು ರೈತರಿಗೆ ತರಬೇತಿ, ವಿಸ್ತರಣೆ ಮತ್ತು ಹಲವಾರು ಸೇವೆಗಳನ್ನು ಸಹ ಒದಗಿಸ್ತಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಇಪ್ಕೋ ಸಂಸ್ಥೆಯ ಅಂಗ ಸಂಸ್ಥೆಗಳ ಬಗ್ಗೆ ನೋಡೋದಾದ್ರೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಸ್ನೇಹಿತರೆ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ. ಇದಿಷ್ಟು ಇಪ್ಕೋ ಸಂಸ್ಥೆಯ ಬಗ್ಗೆ ಮಾಹಿತಿ ಆಗಿತ್ತು. ನೆಕ್ಸ್ಟ್ 36ನೇ ಪ್ರಶ್ನೆ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಜಾರಿಗೊಳಿಸುವಾಗ ಏನಾದ್ರೂ ಅಡ್ಡಿ ಆತಂಕಗಳು ಬಂದಲ್ಲಿ ಅದನ್ನು ಸರಿಪಡಿಸುವ ಹೊಣೆ ಯಾರದು ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಸಿ, ರಾಜ್ಯ ಸರ್ಕಾರದ ಸ್ನೇಹಿತರೆ. ಸಹಕಾರ ಸಂಘಗಳು ಅಂತ ಅನ್ನೋದು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ರಾಜ್ಯ ಪಟ್ಟಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಷಯ ಸ್ನೇಹಿತರೆ, ಹಾಗಾಗಿ ರಾಜ್ಯ ಸರ್ಕಾರ ಹೊಣೆಯಾಗಿರ್ತದೆ. ನೆಕ್ಸ್ಟ್ 37ನೇ ಪ್ರಶ್ನೆ, ಹಾಫ್ಕಾಮ್ಸ್ ಅಂದ್ರೇನು, ಇದ್ರದ್ದು ಫುಲ್ ಫಾರ್ಮ್ ಕೇಳ್ಯಾರ ಸ್ನೇಹಿತರೆ. ಹಾಫ್ಕಾಮ್ಸ್ ಫುಲ್ ಫಾರ್ಮ್ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸಿ, ಹಾರ್ಟಿಕಲ್ಚರ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಅಂಡ್ ಪ್ರೊಸೆಸಿಂಗ್ ಸೊಸೈಟಿ ಲಿಮಿಟೆಡ್. ಇದು ಹಾಫ್ಕಾಮ್ಸ್ ಫುಲ್ ಫಾರ್ಮ್ ಸ್ನೇಹಿತರೆ. ಈ ಹಾಫ್ಕಾಮ್ಸ್ ಸಹಕಾರ ಸಂಘದ ಬಗ್ಗೆ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ. ತೋಟದ ಬೆಳೆಗಾರರ ಸಹಕಾರಿ ಮಾರಾಟ ಮತ್ತು ಸಂಸ್ಕರಣಾ ಸಂಘ ಅಂತ ಕನ್ನಡದಲ್ಲಿ ಕರೀತಾರೆ. ತೋಟದ ಬೆಳೆಗಾರರ ಸಹಕಾರಿ ಮಾರಾಟ ಮತ್ತು ಸಂಸ್ಕರಣಾ ಸಂಘ ಅಂತ ಕರೀತಾರೆ. ಬಟ್ ಹಾಫ್ಕಾಮ್ಸ್ ಅಂತಾನೆ ಪ್ರಸಿದ್ಧಿ ಆದ ಸ್ನೇಹಿತರೆ. ಇದ್ರ ಶಾರ್ಟ್ ಫಾರ್ಮ್ ಇಂದನೇ ಈ ಸಂಘ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಹಾಫ್ಕಾಮ್ಸ್. ಹಾಫ್ಕಾಮ್ಸ್ ಫುಲ್ ಫಾರ್ಮ್ ಹಾರ್ಟಿಕಲ್ಚರ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಅಂಡ್ ಪ್ರೊಸೆಸಿಂಗ್ ಸೊಸೈಟಿ. ಇದು ಹಾಫ್ಕಾಮ್ಸ್ ಫುಲ್ ಫಾರ್ಮ್ ಸ್ನೇಹಿತರೆ. ಸಂಸ್ಥೆಯು ದ್ರಾಕ್ಷಿ ಬೆಳೆಗಾರರಿಗೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ತೋಟಗಾರಿಕೆ ಪಿತಾಮಹ ಹಾಗೂ ಕರ್ನಾಟಕ ರಾಜ್ಯದ ಅಂದಿನ ತೋಟಗಾರಿಕೆ ನಿರ್ದೇಶಕರಾಗಿರ್ತಕ್ಕಂಥ ದಿವಂಗತ ಡಾಕ್ಟರ್ MH ಮರಿಗೌಡರ್ ಅವರು 1959ರಲ್ಲಿ ದ್ರಾಕ್ಷಿ ಬೆಳೆಗಾರರ ಸಹಕಾರಿ ಸಂಘ ಅಂತ ಸ್ಥಾಪನೆ ಮಾಡಿದ್ರು. 1965ರಿಂದ ಇತರೆ ಹಣ್ಣು ತರಕಾರಿಗಳ ವಹಿವಾಟನ್ನು ಕೂಡ ಈ ಸಂಘ ಪ್ರಾರಂಭ ಮಾಡಿತ್ತು ಸ್ನೇಹಿತರೆ. ಆದ್ದರಿಂದ 1986-87ರಿಂದ ತೋಟದ ಬೆಳೆಗಾರರ ಸಹಕಾರಿ ಮಾರಾಟ ಮತ್ತು ಸಂಸ್ಕರಣಾ ಸಂಘ ಅಂತ ಈ ಒಂದು ಹೆಸರಿನಿಂದ ಇದನ್ನ ಕರೆಯಲಾಯಿತು ಸ್ನೇಹಿತರೆ. ಆ ಒಂದು ಹೆಸರಿನಿಂದ ಈ ಒಂದು ಸಹಕಾರ ಸಂಘ ಕಾರ್ಯವನ್ನ ನಿರ್ವಹಿಸ್ತಿರ್ತಕ್ಕಂಥದ್ದು. ರಾಜ್ಯದಲ್ಲಿ ತೋಟಗಾರಿಕಾ ಉತ್ಪನ್ನಗಳಿಗೆ ವ್ಯವಸ್ಥಿತ ಮಾರಾಟ ವ್ಯವಸ್ಥೆ ಇಲ್ಲದೇನೆ
ಬೆಳೆಗಾರರಿಗೆ ಮತ್ತು ಬಳಕೆದಾರರಿಗೆ ಮಧ್ಯವರ್ತಿಗಳಿಂದ ಆಗುತ್ತಿರುವ ಶೋಷಣೆಗಳನ್ನ ತಪ್ಪಿಸಿ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸುವ ಉದ್ದೇಶದಿಂದ ಈ ಒಂದು ಸಂಸ್ಥೆ ಸ್ಥಾಪಿತವಾಗಿರ್ತಕ್ಕಂಥದ್ದು. ಈ ತೋಟದ ಬೆಳೆಗಳನ್ನ ಏಜೆಂಟರ ಹಾವಳಿಯಿಂದ ತಪ್ಪಿಸಿ ಒಂದು ಆಲ್ಟರ್ನೇಟಿವ್ ಮಾರ್ಕೆಟ್ ಒದಗಿಸುವುದೇ ಈ ಒಂದು ಸಹಕಾರ ಸಂಘದ ಪ್ರಮುಖ ಉದ್ದೇಶ ಸ್ನೇಹಿತರೆ. ಬೆಂಗಳೂರು ಲಾಲ್ಬಾಗ್ನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರತಕ್ಕಂಥದ್ದು. 1,70,000ಕ್ಕೂ ಮೀರಿ ಸದಸ್ಯತ್ವವನ್ನ ಈ ಸಂಘದಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು. 231 ಮಾರಾಟ ಮಳಿಗೆಗಳನ್ನ ಹೊಂದಿದ್ದು ಬೆಳೆಗಾರರಿಂದ ಉತ್ಪನ್ನಗಳನ್ನ ನೇರವಾಗಿ ಖರೀದಿಸಿ ಶ್ರೇಣೀಕರಿಸಿ ಅಂದ್ರೆ ಗ್ರೇಡಿಂಗ್ ಮಾಡಿ ಯುಕ್ತ ದರದಲ್ಲಿ ಮಾರಾಟವನ್ನ ಮಾಡಲಾಗ್ತಿದೆ ಸ್ನೇಹಿತರೆ. ಈ ಸಂಸ್ಥೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ರಾಮನಗರ ಮತ್ತು ಚಿಕ್ಕಬಳ್ಳಾಪುರ ಈ 5 ಜಿಲ್ಲೆಗಳಲ್ಲಿ ತನ್ನ ಕಾರ್ಯವನ್ನ ನಿರ್ವಹಿಸ್ತಿರ್ತಕ್ಕಂಥದ್ದು. ಮೊದಲು 2 ಜಿಲ್ಲೆಗಳನ್ನ ಈ ಸಹಕಾರ ಸಂಘ ಕಾರ್ಯವ್ಯಾಪ್ತಿಯನ್ನಾಗಿ ಹೊಂದಿತ್ತು ಸ್ನೇಹಿತರೆ, ಬೆಂಗಳೂರು ಮತ್ತು ಕೋಲಾರ. ಈ 2 ಜಿಲ್ಲೆಗಳ ತನ್ನ ಕಾರ್ಯವ್ಯಾಪ್ತಿಯನ್ನ ಹೊಂದಿತ್ತು. ಇವಾಗ ತನ್ನ ಕಾರ್ಯವ್ಯಾಪ್ತಿಯ ಪ್ರದೇಶವನ್ನ ವಿಸ್ತರಿಸಿಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಇದಿಷ್ಟು ಹಾಪ್ಕಾಮ್ಸ್ ಬಗ್ಗೆ ಮಾಹಿತಿ ಆಗಿತ್ತು. ನೆಕ್ಸ್ಟ್ 38ನೇ ಪ್ರಶ್ನೆ, ರಾಜ್ಯ ಸರ್ಕಾರದ ಯಶಸ್ವಿನಿ ಯೋಜನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಎ, ರೈತರ ಆರೋಗ್ಯ ಕಾಳಜಿಯ ವಿಷಯಕ್ಕೆ ಸಂಬಂಧಪಟ್ಟದ್ದು. ಈ ಯಶಸ್ವಿ ಯೋಜನೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೋಡೋಣ ಸ್ನೇಹಿತರೆ. ಯಶಸ್ವಿನಿ ಸಹಕಾರ ಆರೋಗ್ಯ ರಕ್ಷಣಾ ಯೋಜನೆಯು ಕರ್ನಾಟಕ ರಾಜ್ಯದಲ್ಲಿ ಸಹಕಾರ ಸಂಘಗಳ ಸದಸ್ಯರು ಹಾಗೂ ಅವರ ಕುಟುಂಬಗಳಿಗೆ ರಿಯಾಯಿತಿ ದರದಲ್ಲಿ ಅಂದ್ರೆ ಕಡಿಮೆ ದರದಲ್ಲಿ ಆರೋಗ್ಯ ಸೇವೆಗಳನ್ನ ಅಂದ್ರೆ ಹೆಲ್ತ್ ಸರ್ವಿಸ್ಗಳನ್ನ ಒದಗಿಸುವ ಉದ್ದೇಶದಿಂದ 2003ರಲ್ಲಿ ಆರಂಭಿಸಲಾಗಿರ್ತಕ್ಕಂಥ ಒಂದು ಆರೋಗ್ಯ ವಿಮಾ ಯೋಜನೆ ಸ್ನೇಹಿತರೆ. ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಹೊಂದಿದೆ. ಯಾರು ಪ್ರಯೋಜನ ಪಡ್ಕೊಳ್ಬಹುದು? ಈ ಗ್ರಾಮೀಣ ಸಹಕಾರ ಸಂಘಗಳಲ್ಲಿ ಯಾರು ಸದಸ್ಯರಾಗಿರ್ತಾರಲ್ಲ ಅವರು ಪ್ರಯೋಜನ ಪಡ್ಕೊಳ್ಬಹುದು. ಆಮೇಲೆ ಅವರ ಕುಟುಂಬದವರು ಕೂಡ ಪ್ರಯೋಜನವನ್ನ ಪಡ್ಕೊಳ್ಬಹುದು. ಈ ಯೋಜನೆಯ ಅಡಿ ಸದಸ್ಯರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಕಡಿಮೆ ವೆಚ್ಚದಲ್ಲಿ ಸಹಾಯವನ್ನ ಪಡ್ಕೊಳ್ಬಹುದು. ಅಂದ್ರೆ ಕಡಿಮೆ ವೆಚ್ಚದಲ್ಲಿ ಆರೋಗ್ಯ ಸೇವೆಯನ್ನ ಪಡ್ಕೊಳ್ಬಹುದು. ಇದು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಸಹಕಾರ ಸಂಘಗಳ ಸದಸ್ಯರಿಗೆ ಆರೋಗ್ಯ ಸೇವೆಗಳ ಪ್ರವೇಶವನ್ನ ಸುಲಭಗೊಳಿಸಲು ವಿನ್ಯಾಸಗೊಳಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಇದಿಷ್ಟು ಈ ಯಶಸ್ವಿನಿ ಯೋಜನೆಯ ಬಗ್ಗೆ ಮಾಹಿತಿ ಆಗಿತ್ತು. 39ನೇ ಪ್ರಶ್ನೆ, ಕೆಸಿಎಸ್ ಕಾಯ್ದೆಯ ಅನ್ವಯ ಈ ಕೆಳಗಿನಂತೆ ನಿಯಮಾವಳಿಗಳನ್ನು ಮಾಡಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ. ಯಾವ ರೀತಿ? ಇಡೀ ರಾಜ್ಯಕ್ಕೆ ಅನ್ವಯವಾಗುವಂತ ನಿಯಮಗಳ ಮಾಡುವುದಕ್ಕಾಗಿಯೋ ಅಥವಾ ರಾಜ್ಯದ ಯಾವುದಾದ್ರೊಂದು ಭಾಗಕ್ಕೆಯೋ ಅಥವಾ ಯಾವುದಾದ್ರೊಂದು ವರ್ಗದ ಸಹಕಾರಿ ಸಂಘಗಳಿಗೆ ನಿಯಮಾವಳಿಗಳನ್ನ ಮಾಡ್ಲಕ್ಕ ಅಂದ್ರೆ ಈ 3ರಲ್ಲಿ ಯಾವುದು ನಿಯಮಾವಳಿಗಳನ್ನ ಮಾಡ್ಲಕ್ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಅದ ಅಂತ ಪ್ರಶ್ನೆ ಕೇಳಿದ್ರೆ ಈ ಎಲ್ಲವೂ ಸ್ನೇಹಿತರೆ ಇಡೀ ರಾಜ್ಯಕ್ಕೆ ಅನ್ವಯವಾಗ್ತಕ್ಕಂಥ ನಿಯಮಾವಳಿಗಳನ್ನ ರಚನೆ ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕದ. ಅದೇ ರೀತಿ ರಾಜ್ಯದ ಯಾವುದಾದ್ರೂ ಒಂದು ಭಾಗಕ್ಕಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ವರ್ಗದ ಸಹಕಾರಿ ಸಂಘಗಳಿಗೆ ನಿಯಮಾವಳಿಗಳನ್ನ ರಚನೆ ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಅದ ಸ್ನೇಹಿತರೆ. ಯಾಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಆದಂತ ಆಗ್ಲೇ ಹೇಳಿನ ಸಂವಿಧಾನದ ಅನುಸೂಚಿ 7ರಲ್ಲಿ ಈ ಸಹಕಾರ ವಿಷಯ ರಾಜ್ಯ ಪಟ್ಟಿಯಲ್ಲಿ ಕಂಡು ಬರ್ತದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಈ ಅಧಿಕಾರ ಇರ್ತಕ್ಕಂಥದ್ದು. ನೆಕ್ಸ್ಟ್ 40ನೇ ಪ್ರಶ್ನೆ, ಭಾರತದಲ್ಲಿ ಸಹಕಾರಿ ಮೌಲ್ಯ ಮತ್ತು ತತ್ವಗಳನ್ನು ಯಾವ ಕಾಯ್ದೆಯ 2ನೇ ಶೆಡ್ಯೂಲ್ನಲ್ಲಿ ನಮೂದಿಸಲಾಗಿದೆ ಅಂತ ಪ್ರಶ್ನೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಬಿ, ಬಹುರಾಜ್ಯ ಸಹಕಾರಿ ಕಾಯ್ದೆ 2002. ಸಹಕಾರಿ ಮೌಲ್ಯ ಮತ್ತು ತತ್ವಗಳನ್ನ ಈ ಕಾಯ್ದೆಯ ಶೆಡ್ಯೂಲ್ 2ರಲ್ಲಿ ಕಂಡು ಬರ್ತದೆ ಸ್ನೇಹಿತರೆ. ಈ ಪ್ರಶ್ನೆಗೆ ಸಂಬಂಧಪಟ್ಟಂತ ಮಾಹಿತಿ ಹುಡುಕಕ್ಕೆ ರಗಡ್ ಟ್ರೈ ಮಾಡಿದೆ ಸ್ನೇಹಿತರೆ, ಬಟ್ ಆಗ್ಲಿಲ್ಲ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ, ಯಾವ್ದಾದ್ರು ಒಂದು ವಿಡಿಯೋದೊಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ 41ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 1 ಏನಾದ್ರೆ ಅದು? ಇಲ್ಲಿ 4 ಆಪ್ಷನ್ಸ್ ಕೊಟ್ರ, ಇದರಲ್ಲಿ ಏನಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಒಂದು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳ ಒಕ್ಕೂಟ ಸ್ನೇಹಿತರೆ. ಇದು ಇವೆರಡು ಬ್ಯಾಂಕ್ಗಳ ಭೂ ಅಭಿವೃದ್ಧಿ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತದ್ದು ಸ್ನೇಹಿತರೆ. ಈ ಭೂ ಅಭಿವೃದ್ಧಿ ಬ್ಯಾಂಕ್ಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಗಳ ಬಗ್ಗೆ ನೋಡೋಣ. ರಾಜ್ಯಗಳಲ್ಲಿ ದೀರ್ಘಾವಧಿ ಕೃಷಿ ಪತ್ತಿನ ರಚನೆ 2 ಹಂತಗಳಲ್ಲಿ ನಾವು ಕಾಣಬಹುದು. 1ನೇ ಹಂತ ತಾಲೂಕು ಮಟ್ಟದಲ್ಲಿ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳಂತ ಅಸ್ತಿತ್ವದಲ್ಲಿ ಅದಾವ್ರಿ. ಪ್ರೈಮರಿ ಕೋಆಪರೇಟಿವ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ ಅಸ್ತಿತ್ವದಲ್ಲಿ ಅದಾವ. ಶಾರ್ಟ್ ಫಾರ್ಮ್ ಆಗಿ ಇದನ್ನ ಪಿಕಾರ್ಡ್ ಬ್ಯಾಂಕ್ಸ್ ಅಂತ ಕರಿತೀವಿ.
ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಥವಾ ಕೇಂದ್ರ ಭೂ ಅಭಿವೃದ್ಧಿ ಬ್ಯಾಂಕ್ ಅಂತ ಹೇಳಿ ಅಸ್ತಿತ್ವದಲ್ಲಿ ಅದಾವ. ಅಂದ್ರೆ ಸ್ಟೇಟ್ ಕೋಆಪರೇಟಿವ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳಿ ರಾಜ್ಯ ಮಟ್ಟದಲ್ಲಿ ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು. SCARD ಬ್ಯಾಂಕ್ಸ್ ಅಂತಾನೂ ಕೂಡ ಕರಿತೀವಿ ಸ್ನೇಹಿತರೆ. ಈ ತಾಲೂಕು ಮಟ್ಟದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳ ಸೇರಿಗೆಸಿಂದ ಈ ಸ್ಟೇಟ್ ಕೋಆಪರೇಟಿವ್ ಅಥವಾ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳ ಏನಪ್ಪಾ ಅಂದ್ರೆ ರಚನೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಈ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳೇ ಈ ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳಲ್ಲಿ ಸದಸ್ಯತ್ವ ಹೊಂದಿರ್ತಾವ ಸ್ನೇಹಿತರೆ. ಓಕೆ ರೀ. ಈ ಭೂ ಅಭಿವೃದ್ಧಿ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ಬಹಳಷ್ಟು ಹೇಳಿದ್ದೀನಿ ಸ್ನೇಹಿತರನ್ನ. ಇವು ದೀರ್ಘಾವಧಿ ಸಾಲವನ್ನ ಒದಗಿಸ್ತಕ್ಕಂಥ ಬ್ಯಾಂಕ್ಗಳ ಸ್ನೇಹಿತರೆ. ಇವು ದೀರ್ಘಾವಧಿ ಸಾಲವನ್ನ ಒದಗಿಸ್ತಕ್ಕಂಥ ಬ್ಯಾಂಕ್ಗಳು. ಈ ಬ್ಯಾಂಕ್ಗಳು ಪ್ರಾರಂಭವಾದಾಗ ಈ ಬ್ಯಾಂಕ್ಗಳ ಹೆಸರು ಭೂ ಅಡಮಾನ ಬ್ಯಾಂಕ್ ಅಂತ ಕರಿತಿದ್ರು. ಭೂ ಅಡಮಾನ ಬ್ಯಾಂಕ್ ಅಂತ ಕರಿತಿದ್ರು. ನಂತರ ಈ ಬ್ಯಾಂಕಿನ ಹೆಸರು ಭೂ ಅಭಿವೃದ್ಧಿ ಬ್ಯಾಂಕ್ ಅಂತ ಹೇಳಿ ಮರುನಾಮಕರಣ ಮಾಡಲಾಯಿತು. ಅದಾದ ನಂತರ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳಂತ ತನ್ನ ಹೆಸರನ್ನ ಮರುನಾಮಕರಣ ಮಾಡಲಾಯಿತು ಸ್ನೇಹಿತರೆ. ಇದಕ್ಕೆ ಸಂಬಂಧಿಸಿದಂತ ಮಾಹಿತಿ ಹಲವು ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ, ಹಾಗಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಕ್ಕೆ ಹೋಗ್ಲಿಲ್ಲ. ನೆಕ್ಸ್ಟ್ 42ನೇ ಪ್ರಶ್ನೆ. ಸಹಕಾರ ಕ್ಷೇತ್ರದಲ್ಲಿರುವ ಕ್ರಿಬ್ಕೋ, ಇದು ನೋಡ್ಕೊಡ್ರಿ, ಕ್ರಿಬ್ಕೋ ಈ ಸಂಘ ಈ ಕೆಳಕಂಡ ಯಾವ ವಸ್ತುಗಳ ಉತ್ಪಾದನೆಯಲ್ಲಿ ತೊಡಗಿದೆ ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಸಿ, ಗೊಬ್ಬರ ಸ್ನೇಹಿತರೆ. ರಾಸಾಯನಿಕ ಗೊಬ್ಬರ ಉತ್ಪಾದನೆಯಲ್ಲಿ, ರಾಸಾಯನಿಕ ಗೊಬ್ಬರ ಉತ್ಪಾದನೆಯಲ್ಲಿ ಈ ಸಹಕಾರ ಸಂಘ ತೊಡಗಿರ್ತಕ್ಕಂಥದ್ದು. ಶಾರ್ಟ್ ಫಾರ್ಮ್ ಆಗಿ ನಾವು ಕ್ರಿಬ್ಕೋ ಅಂತ ಕರಿತೀವಲ್ರಿ, ಇದ್ರದ್ದು ಫುಲ್ ಫಾರ್ಮ್ ಏನ್ರಿ? ಕೃಷಕ್ ಭಾರತಿ ಕೋಆಪರೇಟಿವ್ ಲಿಮಿಟೆಡ್. ಕೃಷಕ್ ಭಾರತಿ ಸಹಕಾರಿ ಲಿಮಿಟೆಡ್ ಅಥವಾ ಸಹಕಾರಿ ನಿಯಮಿತ ಅಂತ ಅನ್ನೋದು ಕನ್ನಡದಲ್ಲಿ ಆಗ್ತದೆ ಸ್ನೇಹಿತರೆ. ಈ ಕ್ರಿಬ್ಕೋ ಅನ್ನ ಏಪ್ರಿಲ್ 1980ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದನ್ನ ಬಹುರಾಜ್ಯ ಸಹಕಾರ ಸಂಘಗಳ ಕಾಯ್ದೆ 2002ರ ಅಡಿಯಲ್ಲಿ ನೋಂದಾವಣೆ ಮಾಡಿರ್ತಕ್ಕಂಥದ್ದು. ಇದು ರಾಸಾಯನಿಕ ಉತ್ಪಾದನೆ ಮತ್ತು ವಿತರಣೆಯಲ್ಲಿ ತೊಡಗಿರುವ ಭಾರತದ ಪ್ರಧಾನ ರಾಷ್ಟ್ರೀಯ ಮಟ್ಟದ ಸಹಕಾರ ಸಂಘವಾಗಿರ್ತಕ್ಕಂಥದ್ದು. ರಾಸಾಯನಿಕ ಇದು ನಡುವ ಒಂದು ಗೊಬ್ಬರ ಬರ್ಬೇಕ್ರಿ, ಅವಾಗ ಕರೆಕ್ಟ್ ಆಗ್ತದೆ. ರಾಸಾಯನಿಕ ಗೊಬ್ಬರ ಉತ್ಪಾದನೆ ಮತ್ತು ವಿತರಣೆಯಲ್ಲಿ ತೊಡಗಿರುವ ಭಾರತದ ಪ್ರಥಮ ರಾಷ್ಟ್ರೀಯ ಮಟ್ಟದ ಸಹಕಾರ ಸಂಘ ಸ್ನೇಹಿತರೆ ಇದು. ನೆಕ್ಸ್ಟ್, ಈ ಸಂಸ್ಥೆಗೆ ಒಟ್ಟಾರೆಯಾಗಿ 9650 ಸಹಕಾರಿ ಸಂಘಗಳ ಷೇರು ಬಂಡವಾಳವನ್ನ ಪಾವತಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಕ್ರಿಬ್ಕೋನ ಉತ್ಪಾದನಾ ಸೌಲಭ್ಯ ಗುಜರಾತ್ನ ಹಜಿರಾದಲ್ಲದ. ಇದರ ಸಂಪೂರ್ಣ ಸ್ವಾಮ್ಯದ ಅಂಗ ಸಂಸ್ಥೆ ಕ್ರಿಬ್ಕೋ ಫರ್ಟಿಲೈಸರ್ಸ್ ಲಿಮಿಟೆಡ್ ಅಂತ ಹೇಳಿ ಈ ಉತ್ಪಾದನಾ ಸೌಲಭ್ಯ ಉತ್ತರ ಪ್ರದೇಶದ ಶಹಜಾನಾಪುರದಲ್ಲೈತಿ. ಓಮನ್ ಇಂಡಿಯಾ ಫರ್ಟಿಲೈಸರ್ಸ್ ಕಂಪನಿ ಅಂತ ಹೇಳಿ ಕ್ರಿಬ್ಕೋ ಏನಪ್ಪಾ ಅಂದ್ರೆ ಕ್ರಿಬ್ಕೋನ ಜಂಟಿ ಉದ್ಯಮ SUR ಸರ್ ಅಂತಂತ ಒಂದು ಇದು ಪ್ರದೇಶ ಸ್ನೇಹಿತರೆ. ಇದು ಓಮಾನ್ ದೇಶದಲ್ಲಿ ಅದ. ಈ ಓಮಾನ್ ದೇಶದಲ್ಲಿರ್ತಕ್ಕಂಥ ಸರ್ ಎಂಬ ಪ್ರದೇಶದಲ್ಲಿ ಉತ್ಪಾದನಾ ಸೌಲಭ್ಯವನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟ್, ಕ್ರಿಬ್ಕೋನ ಉತ್ಪನ್ನಗಳ ಬಗ್ಗೆ ನೋಡೋದಾದ್ರೆ ಅಂದ್ರೆ ಈ ಸಂಸ್ಥೆ ಯಾವ ಉತ್ಪನ್ನಗಳನ್ನ ಉತ್ಪಾದಿಸ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಯೂರಿಯಾ, NPK ಅಂದ್ರೆ ನೈಟ್ರೋಜನ್, ಫಾಸ್ಫರಸ್ ಅಂಡ್ ಪೊಟ್ಯಾಷಿಯಂ, DAP, ಮಾಪ್ ಅಂದ್ರೆ ಮ್ಯೂರಿಯೇಟ್ ಆಫ್ ಪೊಟ್ಯಾಶ್, ಮ್ಯಾಪ್, SSP. ಈ ಮ್ಯಾಪ್ SSP ಅಂದ್ರೆ ಏನಂತ ಜಸ್ಟ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ರಿ. ಜಿಂಕ್ ಸಲ್ಫೇಟ್, ಜೈವಿಕ ಗೊಬ್ಬರಗಳು, ಪ್ರಮಾಣೀಕೃತ ಬೀಜಗಳು, ಕಾಂಪೋಸ್ಟ್, ಹೈಬ್ರಿಡ್ ಬೀಜಗಳು, BT ಹತ್ತಿ ಅಂದ್ರೆ ಬಯೋಟೆಕ್ನಾಲಜಿ ಹತ್ತಿ, ಸಮುದ್ರ ಕಳೆ ಸಾಗರಗಳು, PDM ಈ ರೀತಿಯ ಉತ್ಪನ್ನಗಳ ಈ ಸಂಸ್ಥೆ ಉತ್ಪಾದನೆ ಮಾಡ್ತಾ ಸ್ನೇಹಿತರೆ. ಇದು ಕೃಷಿಕ್ ಭಾರತಿ ಸೇವಾ ಕೇಂದ್ರ ಅಂತ ಹೇಳಿ ಜನಪ್ರಿಯವಾಗಿ ಕರೆಯಲ್ಪಡ್ತಕ್ಕಂಥ ತನ್ನದೇ ಆದ ಮಳಿಗೆಗಳ ಮೂಲಕ ಉತ್ಪನ್ನಗಳನ್ನ ಪೂರೈಕೆ ಮಾಡ್ತಾ ಸ್ನೇಹಿತರೆ. ಇದಿಷ್ಟು ಈ ಕ್ರಿಬ್ಕೋ ಸಹಕಾರ ಸಂಘದ ಬಗ್ಗೆ ಮಾಹಿತಿ ಆಗಿತ್ತು. ನೆಕ್ಸ್ಟ್ 43ನೇ ಪ್ರಶ್ನೆ. ಗ್ರಾಮೀಣ ಪತ್ತಿನ ಸಹಕಾರ ಸಂಘಗಳನ್ನ ಪುನರ್ಜೀವನಗೊಳಿಸಲು ನೇಮಿಸಬಹುದಾದ ಟಾಸ್ಕ್ ಫೋರ್ಸ್ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಿ, ವೈದ್ಯನಾಥನ್ ಕಮಿಟಿ ಸ್ನೇಹಿತರೆ. ಇದು ಈ ಟಾಸ್ಕ್ ಫೋರ್ಸ್ ಕಮಿಟಿಯನ್ನ ವೈದ್ಯನಾಥನ್ ಕಮಿಟಿ ಅಂತ ಎದಕ್ಕೆ ಕರೀತಾರೆ? ಯಾಕಂದ್ರೆ ಈ ಟಾಸ್ಕ್ ಫೋರ್ಸ್ ಕಮಿಟಿಯ ಅಧ್ಯಕ್ಷತೆ ವಹಿಸಿಕೊಂಡವರು ವೈದ್ಯನಾಥನ್ ಅವರಾಗಿದ್ರು. ಹಾಗಾಗಿ ಅದನ್ನ ವೈದ್ಯನಾಥನ್ ಕಮಿಟಿ ಅಂತ ಅಂದ್ರೆ ಅವರ ಹೆಸರಿನಿಂದಲೇ ಆ ಸಮಿತಿ ಪ್ರಸಿದ್ಧಿಯನ್ನ ಪಡೆದಿರತಕ್ಕಂಥದ್ದು. ಕನ್ನಡದಲ್ಲಿ ಇದನ್ನ ಸಹಕಾರಿ ಕ್ರೆಡಿಟ್ ಸಂಸ್ಥೆಗಳ ಪುನಶ್ಚೇತನ ಕಾರ್ಯಪಡೆ ಅಂತ ಕರೀತಾರೆ ಸ್ನೇಹಿತರೆ. ಇದನ್ನ ಇಂಗ್ಲಿಷ್ ನಲ್ಲಿ ಟಾಸ್ಕ್ ಫೋರ್ಸ್ ಆನ್ ರಿವೈವಲ್ ಆಫ್ ಕೋಆಪರೇಟಿವ್ ಕ್ರೆಡಿಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರೀತಾರೆ. ಭಾರತ ಸರ್ಕಾರ ಆಗಸ್ಟ್ 5, 2004 ಎ ವೈದ್ಯನಾಥನ್ ಅವರ ಅಧ್ಯಕ್ಷತೆಯಲ್ಲಿ
ಈ ಒಂದು ಸಮಿತಿಯನ್ನ ರಚನೆ ಮಾಡಲಾಯಿತು. ಈ ಸಮಿತಿ ರಚನೆಯಾದ ಮುಖ್ಯ ಉದ್ದೇಶಗಳ ಬಗ್ಗೆ ನೋಡೋದಾದ್ರೆ, ಗ್ರಾಮೀಣ ಸಹಕಾರ ಬ್ಯಾಂಕುಗಳ ಅಭಿವೃದ್ಧಿಗಾಗಿ ಕಾರ್ಯ ಯೋಜನೆಯನ್ನ ತಯಾರಿಸಿಕೊಡುವುದು, ಕಾನೂನು ತಿದ್ದುಪಡಿಯ ಅವಶ್ಯಕತೆ ಇದ್ರೆ ಅದನ್ನ ಸರಕಾರಕ್ಕೆ ವರದಿ ಮಾಡುವುದು, ಆಮೇಲೆ ಸಹಕಾರ ಬ್ಯಾಂಕುಗಳ ಅಭಿವೃದ್ಧಿಗೆ ಹಣಕಾಸು ನೆರವಿನ ಅವಶ್ಯಕತೆ ಇತ್ತು ಅಂತಂದ್ರೆ ಅದರ ಪ್ರಮಾಣ ಅಂದಾಜು ಮಾಡುವುದು ಮತ್ತು ಇತರ ಅವಶ್ಯಕ ಕ್ರಮಗಳಿಗೆ ಸಲಹೆಯನ್ನ ನೀಡುವುದು. ಇವಿಷ್ಟೇನಪ್ಪ ಅಂದ್ರೆ ಉದ್ದೇಶಗಳ ಸ್ನೇಹಿತರೆ. ಈ ಉದ್ದೇಶಗಳಿಗಾಗಿ ಈ ಒಂದು ಸಮಿತಿ ರಚನೆ ಮಾಡಲಾಗಿತ್ತು. ಈ ಸಮಿತಿ ಫೆಬ್ರವರಿ 15, 2005 ತನ್ನ ವರದಿಯನ್ನ ಸಲ್ಲಿಸಿತ್ತು. ಈ ವರದಿಯಲ್ಲಿ ಹಲವಾರು ಶಿಫಾರಸುಗಳನ್ನ ಮಾಡಿತ್ತು ಸ್ನೇಹಿತರೆ. ಆ ಶಿಫಾರಸುಗಳು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಈಗಾಗಲೇ ಇದು ಚಾಪ್ಟರ್ ಕವರ್ ಮಾಡಿದ್ದೀನಿ ನಾನು. ವಿಡಿಯೋದಲ್ಲಿ ಅಂತ ಹೆಚ್ಚಿಗೆ ಆಗ್ತಾ ಇದೆ, ಹಾಗಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ ಸ್ನೇಹಿತರೆ. ನೆಕ್ಸ್ಟ್ 44ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಸಹಕಾರ ತತ್ವ ಅಲ್ಲ ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ. ಈ 4ರಲ್ಲಿ ಯಾವುದು ಸಹಕಾರ ತತ್ವ ಅಲ್ಲ ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಡಿ, ಪರಿಸರ ಸಂರಕ್ಷಣೆ ಅನ್ನೋದು ಸಹಕಾರಿ ತತ್ವ ಅಲ್ಲ ಸ್ನೇಹಿತರೆ. 45ನೇ ಪ್ರಶ್ನೆ, ಈ ರಾಜ್ಯದಲ್ಲಿ ಅಂದ್ರೆ ಯಾವ ರಾಜ್ಯದಲ್ಲಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಹಕಾರಿ ಸಾಲ ವ್ಯವಸ್ಥೆಯನ್ನ ಒಗ್ಗೂಡಿಸಲಾಗಿದೆ ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಡಿ ಸ್ನೇಹಿತರೆ, ಆಂಧ್ರ ಪ್ರದೇಶ್. ಇಲ್ಲಿ ನಮ್ಮ ಕರ್ನಾಟಕದ ಸಹಕಾರದ ಬಗ್ಗೆನೇ ಓದಕ್ಕೆ ಇದಾಗ್ತಿಲ್ಲ, ಇವರು ಆಂಧ್ರ ಪ್ರದೇಶದ ಕೇಳ್ಯಾರ. ಇದ್ರ ಬಗ್ಗೆ ಮಾಹಿತಿ ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ, ಜಸ್ಟ್ ಗೂಗಲ್ ನಲ್ಲಿ ಸರ್ಚ್ ಮಾಡಿ ನೋಡ್ಕೊಳ್ರಿ. ನೆಕ್ಸ್ಟ್ 46ನೇ ಪ್ರಶ್ನೆ, CBS ನ ವಿಸ್ತೃತ ರೂಪ ಏನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ, ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಅಂತ ಸ್ನೇಹಿತರೆ. CBS ದ ವಿಸ್ತೃತ ರೂಪ ಏನ್ರಿ, ಲಾಂಗ್ ಫಾರ್ಮ್ ಏನ್ರಿ, ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್. ಕೋರ್ ಬ್ಯಾಂಕಿಂಗ್ ಎನ್ನುವುದು ಎಲ್ಲಾ ಬ್ಯಾಂಕ್ಗಳನ್ನ ಒಂದೇ ಕೇಂದ್ರ ಸರ್ವರ್ ಅಡಿಯಲ್ಲಿ ತರುವ ಮೂಲಕ ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕ್ನೊಂದಿಗೆ ವ್ಯವಹರಿಸುವ ಕೇಂದ್ರೀಕೃತ ವ್ಯವಸ್ಥೆಯಾಗಿದೆ ಸ್ನೇಹಿತರೆ. ಈಗ ನೋಡ್ರಿ, ಇಂಡಿಯಾದೊಳಗ ಸುಮಾರು ಬ್ಯಾಂಕ್ಗಳದಾವ. ಓಕೆ, ಈ ಎಲ್ಲಾ ಬ್ಯಾಂಕ್ಗಳ ಸರ್ವರ್ ಅನ್ನ ಒಂದೇ ಸರ್ವರ್ ನಲ್ಲಿ ಮೇಂಟೈನ್ ಮಾಡೋದು ಸ್ನೇಹಿತರೆ. ಒಂದೇ ಸರ್ವರ್ ನಲ್ಲಿ ಮೇಂಟೈನ್ ಮಾಡೋದು ಈ ರೀತಿ ಏನಪ್ಪಾ ಅಂತಂದ್ರೆ ಕೇಂದ್ರೀಕೃತ ವ್ಯವಸ್ಥೆ ಸ್ನೇಹಿತರೆ. ಇದು ಕೇಂದ್ರೀಕೃತ ವ್ಯವಸ್ಥೆ. ಈಗ ನೋಡ್ರಿ, ನಾವು SBIದ ಒಂದು ATM ಕಾರ್ಡ್ ನನ್ನ ಕಡೆ ಅದ. ನಾನು ಹೋಗಿ ಏನ್ ಮಾಡ್ತೀನಿ, ಕೆನರಾ ಬ್ಯಾಂಕಿನ ATM ಮಷಿನ್ ನಲ್ಲಿ ನಾನು ಅಮೌಂಟ್ ತೆಗಿತೀನಿ. ಇದು ಹೆಂಗ್ ಸಾಧ್ಯವಾಯ್ತು ಸ್ನೇಹಿತರೆ? ಇದು ಹೆಂಗ್ ಸಾಧ್ಯವಾಯ್ತಪ್ಪ ಅಂತಂದ್ರೆ, ಈ SBIದ ಸರ್ವರ್ ಆಮೇಲೆ ಕೆನರಾ ಬ್ಯಾಂಕಿಂದ ಸರ್ವರ್, ಇಲ್ಲಿ ಸೆಂಟ್ರಲ್ ಒಂದು ಕೇಂದ್ರೀಕೃತ ಸರ್ವರ್ ಇರ್ತದ. ಈ ಎರಡರದ್ದು ಸರ್ವರ್ ಇದಕ್ಕೆ ಲಿಂಕ್ ಇರ್ತದ, ಜೋಡಣೆ ಆಗಿರ್ತದ. ಮತ್ತೊಮ್ಮೆ SBIದ ATM ಹೋಗಿ ನಾನು ಕಾರ್ಪೊರೇಷನ್ ಬ್ಯಾಂಕಿನ ATM ಮಷಿನ್ ನಲ್ಲಿ ಅಮೌಂಟ್ ಅನ್ನ ತಗೊಳ್ತೀನಿ. ಇದು ಹೆಂಗ್ ಸಾಧ್ಯ ಐತಿ ಸ್ನೇಹಿತರೆ? SBI, ಕೆನರಾ, ಕಾರ್ಪೊರೇಷನ್, ಇನ್ನೊಂದು ಬ್ಯಾಂಕ್ ಎಲ್ಲಾ ಬ್ಯಾಂಕ್ಗಳ ಸರ್ವರ್ಗಳು ಒಂದೇ ಸರ್ವರ್ನ ಅಡಿಯಲ್ಲಿ ನಿರ್ವಹಣೆ ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಏನಪ್ಪಾ ಅಂತಂದ್ರೆ, ಒಂದು ಬ್ಯಾಂಕಿನ ATMದ ಹಣವನ್ನ ಇನ್ನೊಂದು ಬ್ಯಾಂಕಿನ ಮಷಿನ್ ನಲ್ಲಿ ತೆಕ್ಕೊಂಡ್ರ ಈ ಕೆನರಾ ಬ್ಯಾಂಕಿಂದ ಈ ಸರ್ವರ್ ಮೂಲಕ ಕೆನರಾ ಬ್ಯಾಂಕಿಂಗ್ ಗೊತ್ತಾಗ್ತದ, ಆಮೇಲೆ SBI ಬ್ಯಾಂಕಿಂಗ್ ಗೊತ್ತಾಗ್ತದೆ. ಒಂದು ಬ್ಯಾಂಕಿನಿಂದ ಇನ್ನೊಂದು ಬ್ಯಾಂಕಿಗೆ ಗೊತ್ತಾಗ್ತದೆ ಸ್ನೇಹಿತರೆ. ಇದೇನಪ್ಪಾ ಅಂತಂದ್ರೆ ಕೋರ್ ಬ್ಯಾಂಕಿಂಗ್ ಸ್ನೇಹಿತರೆ. ಇಲ್ಲೊಂದು ಇಮೇಜ್ ಕೊಟ್ಟಿನಿ ನೋಡ್ರಿ. ATM, ಕಿಸೋಕ್, ಆನ್ಲೈನ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ಪೇಮೆಂಟ್ ಏಜೆಂಟ್ ಎಲ್ಲವನ್ನ ನಾವು ಯೂಸ್ ಮಾಡ್ತೀವಿ. ಈಗ ನನ್ನ ಕಡೆ ಕೆನರಾ ಬ್ಯಾಂಕಿಂದ ಅಕೌಂಟ್ ಅದ. ನಾನು ಈ ಕೆನರಾ ಬ್ಯಾಂಕಿಂದ ಅಕೌಂಟ್ ಲಕ್ಷನ್ ಫೋನ್ ಪೇನು ಯೂಸ್ ಮಾಡ್ತೀನಿ, ATMನು ಯೂಸ್ ಮಾಡ್ತೀನಿ, ಆಮೇಲೆ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತೀನಿ, ಎಲೆಕ್ಟ್ರಿಸಿಟಿ ಬಿಲ್ಲು ತುಂಬುತ್ತೀನಿ. ಇದೆಲ್ಲ ಹೆಂಗ್ ಸಾಧ್ಯ ಅಂತಂದ್ರೆ ಈ ಕೋರ್ ಬ್ಯಾಂಕಿಂಗ್ ನ ಮುಖಾಂತರ ಇದೆಲ್ಲ ಸಾಧ್ಯವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಇದಿಷ್ಟು ಕೋರ್ ಬ್ಯಾಂಕಿಂಗ್ ನ ಬಗ್ಗೆ ಮಾಹಿತಿ. 47ನೇ ಪ್ರಶ್ನೆ, ಸಹಕಾರಿ ಸಂಘಗಳ ಕಾರ್ಯಗಳನ್ನು ಬಲಿಷ್ಠಗೊಳಿಸಲು ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ ಅಂದ್ರೆ NCDC ಎಷ್ಟನೇ ಇಸವಿಯಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ. ಅಂದ್ರೆ NCDC ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸಿ, 1963ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ನಾವು ಶಾರ್ಟ್ ಫಾರ್ಮ್ ಆಗಿ NCDC ಅಂತ ಕರಿತೀವಿ ಸ್ನೇಹಿತರೆ. NCDC ಫುಲ್ ಫಾರ್ಮ್ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ ಅಂತಾನೂ ಕೂಡ ಕರಿತೀವಿ ನಾವು. ಏನ್ರಿ, ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ. ಈ NCDCಯನ್ನ ಮಾರ್ಚ್ 13, 1963ರಲ್ಲಿ ಭಾರತೀಯ ಸಂಸತ್ತಿನ ಕಾಯ್ದೆಯ ಮೂಲಕ ಕೇಂದ್ರ ಕೃಷಿ ಸಚಿವಾಲಯದ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿರ್ತಕ್ಕಂಥ ಒಂದು ಶಾಸನಬದ್ಧ ನಿಗಮವಾಗಿರ್ತಕ್ಕಂಥದ್ದು. ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿ ಐತ್ರಿ. ಇದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತದ. ಇದು ಸಚಿವಾಲಯದ ಉನ್ನತ ಹಣಕಾಸು ಸಂಸ್ಥೆಯಾಗಿರ್ತಕ್ಕಂಥದ್ದು.
ಸಹಕಾರ ಸಂಘಗಳ ಮೂಲಕ ಆರ್ಥಿಕ ಅಭಿವೃದ್ಧಿಗಾಗಿ ಈ ನಿಗಮವನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇದರ ಮುಖ್ಯ ಉದ್ದೇಶದ ಬಗ್ಗೆ ನೋಡೋದಾದ್ರೆ ಸಹಕಾರ ತತ್ವಗಳ ಆಧಾರದ ಮೇಲೆ ಉತ್ಪಾದನೆ, ಸಂಸ್ಕರಣೆ, ಮಾರುಕಟ್ಟೆ, ಸಂಗ್ರಹಣೆ, ರಫ್ತು ಮತ್ತು ಕೃಷಿ ಉತ್ಪನ್ನಗಳ ಆಮದು, ಅದೇ ರೀತಿ ಜಾನುವಾರು ಇತ್ಯಾದಿಗಳಿಗೆ ಕಾರ್ಯಕ್ರಮಗಳನ್ನ ಸಂಯೋಜನೆ ಮಾಡೋದು, ಆಮೇಲೆ ಈ ಕಾರ್ಯಕ್ರಮಗಳನ್ನ ಉತ್ತೇಜಿಸುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶ ಸ್ನೇಹಿತರೆ. ಇದಿಷ್ಟು NCDC ಬಗ್ಗೆ ಮಾಹಿತಿ ಆಗಿತ್ತು. NCDCಗೆ ಸಂಬಂಧಪಟ್ಟಂಗ ಬಹಳ ಮಾಹಿತಿ ಆದ್ರೆ ಇನ್ನು ಇದಿಷ್ಟೇ ಮಾಹಿತಿ ಅಷ್ಟೇ ಇಲ್ಲ, NCDCಗೆ ಸಂಬಂಧಪಟ್ಟಂಗ ಬಹಳ ಅದ. ನಾನು ಜಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. 48ನೇ ಪ್ರಶ್ನೆ, ಈ ಕೆಳಕಂಡ ಯಾವ ಕಾಯ್ದೆ ಬ್ಯಾಂಕಿಂಗ್ ಕ್ಷೇತ್ರದ ಅನುತ್ಪಾದಕ ಆಸ್ತಿಗಳ ಸಮಸ್ಯೆಗೆ ಸಂಬಂಧಿಸಿದಲ್ಲ ಅಂತ ಪ್ರಶ್ನೆ ಕೇಳ್ಯಾರ. NPAಗೆ ಸಂಬಂಧಿಸಿದಲ್ಲ ಅಂತ ಪ್ರಶ್ನೆ ಕೇಳ್ಯಾರ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ KPMR ಆಕ್ಟ್ ಏನದಲ್ರಿ, ಈ KPMR ಆಕ್ಟ್ ಈ NPA ಆಸ್ತಿಗಳ ಸಮಸ್ಯೆಗೆ ಸಂಬಂಧಿಸಿದಲ್ಲ ಸ್ನೇಹಿತರೆ. ಇಲ್ಲಿ NPAಗೆ ಸಂಬಂಧಿಸಿರ್ತಕ್ಕಂಥ ಹಲವಾರು ಕಾಯ್ದೆಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ. ನೆಕ್ಸ್ಟ್ 49ನೇ ಪ್ರಶ್ನೆ, ಸಹಕಾರಿ ಸಂಘದ ಬೈಲಾಗಳು ಈ ಕೆಳಗಿನ ಮಾಹಿತಿಯನ್ನು ಹೊಂದಿರುತ್ತವೆ ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಏನ್ರಿ? ಎಲ್ಲವೂ ಡಿ. ಕಾರ್ಯಕ್ಷೇತ್ರ, ಸಂಘದ ಉದ್ದೇಶಗಳು, ನಿವ್ವಳ ಲಾಭದ ಹಂಚಿಕೆ ಎಲ್ಲವನ್ನ ಉಪನಿಯಮಗಳು ಹೊಂದಿರ್ತಾವೆ ಸ್ನೇಹಿತರೆ. 50ನೇ ಪ್ರಶ್ನೆ, ಆರ್ಥಿಕ ಸುಧಾರಣೆಯ ಸಂದರ್ಭದಲ್ಲಿ LPG ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಸಿ. ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್. LPG ಫುಲ್ ಫಾರ್ಮ್ ಏನ್ರಿ? ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್. LPG ಕಾನ್ಸೆಪ್ಟ್ ಏನದಲ್ರಿ, ಇದು ಕಾನ್ಸೆಪ್ಟ್ ಬಗ್ಗೆ ಹೇಳ್ಬೇಕಂತಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ 1 ತಾಸರ ಬೇಕು ಸ್ನೇಹಿತರೆ, 1 ಅವರ್ ಬೇಕು. ಇದಕ್ಕೆ ಸಿಂಪಲ್ ಬೇಸಿಕ್ ಕಾನ್ಸೆಪ್ಟ್ ಹೇಳ್ತೇನೆ ರೀ. LPG ಅಂತ ಅನ್ನೋದು ಒಂದು ಆರ್ಥಿಕ ಯೋಜನೆ ಸ್ನೇಹಿತರೆ. ಇದು ಮನಮೋಹನ್ ಸಿಂಗ್ ಪೀರಿಯಡ್ ನಲ್ಲಿ ಈ ಯೋಜನೆ ತರಲಾಯಿತು. 1991ರಲ್ಲಿ ಈ ಯೋಜನೆಯನ್ನ ತರಲಾಯಿತು. ಈ ಯೋಜನೆ ಯಾಕೆ ತರಲಾಯಿತು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಈ 1991ರಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತ ಕಂಡಿತ್ತು. ಅಂದ್ರ ಭಾರತದಲ್ಲಿನ ಉತ್ಪನ್ನಗಳನ್ನ ರಫ್ತು ಮಾಡೋದು ಬಹಳ ಕಡಿಮೆ ಆಗಿತ್ತು. ಬೇರೆ ದೇಶದ ಉತ್ಪನ್ನಗಳನ್ನ ನಾವು ಖರೀದಿ ಮಾಡೋದು, ಇಂಪೋರ್ಟ್ ಅಂತ ಏನ್ ಕರಿತೀವಲ್ಲ, ಈ ಆಮದು ಮಾಡ್ಕೊಳ್ಳೋದು ಬಹಳ ಹೆಚ್ಚಿಗೆ ಆಗಿತ್ತು ಸ್ನೇಹಿತರೆ. ರಫ್ತು ಕಡಿಮೆ, ಇಂಪೋರ್ಟ್ ಹೆಚ್ಚಿಗೆ ಆಗ್ತಾ ಇತ್ತು ಅಂತ ತಿಳ್ಕೊಂಡ್ರೆ ಆ ದೇಶದ ಆರ್ಥಿಕ ವ್ಯವಸ್ಥೆ ಕುಸಿತ ಕಾಣುತ್ತೆ ಸ್ನೇಹಿತರೆ. ಅದೇ ಏನಪ್ಪಾ ಅಂದ್ರೆ ಭಾರತದಲ್ಲಿ ಆಗಿತ್ತು. ಅಂತ ಸಂದರ್ಭದಲ್ಲಿ ಈ LPG ಅಂತ ಅನ್ನೋದು ಅಂದ್ರೆ ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಅಂತ ಅನ್ನೋದು ಒಂದು ಯೋಜನೆ ಜಾರಿಗೆ ತರಲಾಯಿತು ಸ್ನೇಹಿತರೆ. ಇದ್ರದ್ದು ಉದ್ದೇಶ ಏನು ಅಂತಂದ್ರೆ ನಮ್ಮ ದೇಶದ ಉತ್ಪನ್ನಗಳನ್ನ ಬೇರೆ ದೇಶಕ್ಕೆ ಹೆಚ್ಚೆಚ್ಚಾಗಿ ರಫ್ತು ಮಾಡೋದು, ಆಮೇಲೆ ಬೇರೆ ದೇಶದಿಂದ ನಮ್ಮ ದೇಶಗಳಿಗೆ ಉತ್ಪನ್ನಗಳನ್ನ ಅಥವಾ ಸರಕುಗಳನ್ನ ಕಡಿಮೆ ಪ್ರಮಾಣದಲ್ಲಿ ಆಮದನ್ನ ಮಾಡಿಕೊಳ್ಳೋದು. ಇದ್ರದ್ದು ಈ ಯೋಜನೆಯ ಮುಖ್ಯ ಉದ್ದೇಶ ಇದಾಗಿತ್ತು ಸ್ನೇಹಿತರೆ. ಇದಿಷ್ಟು LPGಯ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಸ್ನೇಹಿತರೆ. ಇಲ್ಲಿಗೆ ಈ ಕರ್ನಾಟಕ ಸ್ಟೇಟ್ ಅಫೆಕ್ಸ್ ಬ್ಯಾಂಕಿಂದ ಏನು ಸೆಪ್ಟೆಂಬರ್ 1ನೇ ತಾರೀಕು ಎಕ್ಸಾಮ್ ಆಗಿದ್ದು ಅಲ್ರಿ, ಆ ಎಕ್ಸಾಮ್ ನಲ್ಲಿ ಕೇಳಲಾಗಿರ್ತಕ್ಕಂಥ ಸಹಕಾರದ 50 ಪ್ರಶ್ನೆಗಳ ಸಂಪೂರ್ಣ ಮಾಹಿತಿ ಆಗಿತ್ತು ಸ್ನೇಹಿತರೆ. 2 ವಿಡಿಯೋಗಳ ಕಂಪ್ಲೀಟ್ ಮಾಡೀನಿ. ಹಿಂದಿನ ವಿಡಿಯೋ ನೋಡಿರ್ಲಿಲ್ಲ ಅಂತಂದ್ರೆ ಆ ವಿಡಿಯೋನು ಒಮ್ಮೆ ನೋಡ್ರಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ಯದ ಅಂತ ನಾನು ಅನ್ಕೊಳ್ತೀನಿ. ಇನ್ ಕೇಸ್ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.